ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಚರ್ಚೆ, ಮಾತು, ಜಗಳ ಎಲ್ಲ ಇರುತ್ತೆ. ಇದು ಪ್ರೈಮ್ ನ್ಯೂಸ್. ಇವತ್ತಿನ ಪ್ರೈಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ, ಏನು ನಿಮಗೆ ಗೊತ್ತಿದೆ ನಮ್ಮ ಫಾರ್ಮ್ಯಾಟ್, ನಮ್ಮ ಜೊತೆ ಅತಿಥಿಗಳಿರ್ತಾರೆ, ಅವರ ಜೊತೆ ನಾವು ಮಾತನಾಡ್ತೀವಿ, ಚರ್ಚೆ ಮಾಡ್ತೀವಿ, ಕೆಲವೊಮ್ಮೆ ಜಗಳ ಮಾಡ್ತೀವಿ. ಇಲ್ಲಿ ವಿಭಿನ್ನ ಅಭಿಪ್ರಾಯಗಳಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಯಾಕೆಂದರೆ ಅಭಿಪ್ರಾಯ ಸ್ವಾತಂತ್ರ್ಯದ ಬಗ್ಗೆ ನನಗೆ ಗೌರವ ಇದೆ. ಇವತ್ತು ಯಾರು ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ಅನ್ನೋ ತಮ್ಮ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಸಾಮಾಜಿಕ ಹೋರಾಟಗಾರರಾಗಿರುವ ರವಿಕೃಷ್ಣ ರೆಡ್ಡಿ ಇದ್ದಾರೆ, ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಹಾಗೆ ನಮ್ಮ ಸ್ಟುಡಿಯೋಕ್ಕೆ ಆಗಾಗ ಬರುವ ಭಾರತೀಯ ಜನತಾ ಪಕ್ಷದ ಹರೀಶ್ ಇದ್ದಾರೆ, ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಇನ್ನು JDS ಮತ್ತು ಕಾಂಗ್ರೆಸ್ ಪ್ರತಿನಿಧಿಗಳು ಯಾವ ಕ್ಷಣದಲ್ಲಾದರೂ ನಮ್ಮನ್ನು ಜಾಯಿನ್ ಆಗಬಹುದು. ಎಲ್ಲದಕ್ಕಿಂತ ಮೊದಲು ನೋಡ ಇವತ್ತಿನ ಹೆಡ್ಲೈನ್ಸ್. ಭಾರತದ ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯ ಮುಂದಿನ ಆದೇಶದವರೆಗೆ ಕುಲಭೂಷಣ್ ಜಾಧವ್ ಅವರಿಗೆ ಗಲ್ಲು ಶಿಕ್ಷೆ ಜಾರಿ ತಡೆ. ಪಾಕಿಸ್ತಾನಕ್ಕೆ ಮುಖಭಂಗ. ಬಿಜೆಪಿ ಬರ ಪ್ರವಾಸ ಪ್ರಾರಂಭ. ದಲಿತರ ಮನೆಯಲ್ಲಿ ಕೇಸರಿಬಾತ್ ಚಿತ್ರಾನ್ನ. ಸಿದ್ಧಗಂಗಾ ಮಠದಲ್ಲಿ ಒಬ್ಬರ ಹೆಗಲ ಮೇಲೆ ಇನ್ನೊಬ್ಬರ ಕೈ. ಗಣಿ ಹಗರಣ SIT ಮುಂದೆ ಹಾಜರಾದ HD ಕುಮಾರಸ್ವಾಮಿ. ಹಲವು ಗಂಟೆಗಳ ಕಾಲ ವಿಚಾರಣೆ. 150 ಕೋಟಿ ಲಂಚ ಆರೋಪದ ಬಗ್ಗೆಯೂ ವಿಚಾರಣೆ ನಡೆಸುತ್ತಾ SIT. ಇಂದಿರಾ ಕ್ಯಾಂಟೀನ್ಗೆ ಎದುರಾಗಿ JDSನಿಂದ ಅಪ್ಪಾಜಿ ಕ್ಯಾಂಟೀನ್. ಬೆಂಗಳೂರಿನಲ್ಲಿ 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ. ದೇವೇಗೌಡರ ಹುಟ್ಟು ಹಬ್ಬಕ್ಕಿದು JDS ಕೊಡುಗೆ. ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಸ್ಥಾನ ಬದಲಿಗೆ ಬಿಜೆಪಿ ಒತ್ತಾಯ. ಸಲಹೆ ಒಪ್ಪಿಕೊಳ್ಳದ PDP ಮುಂದೇನು ಮಾಡ್ತಾರೆ ಮೆಹಬೂಬಾ ಮುಫ್ತಿ. ಈಗ JDS ಪಕ್ಷದ ಕಂಠಿಯವರು ಕೂಡ ನಮ್ಮಿಂದ ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಇನ್ನು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ ಯಾವುದೇ ಸಂದರ್ಭದಲ್ಲಾದರೂ ಬಂದು ನಮ್ಮನ್ನು ಜಾಯಿನ್ ಆಗ್ಬೋದು. ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಿದ್ದು. ಪಾರ್ವತಮ್ಮ ರಾಜ್ಕುಮಾರ್ ಆರೋಗ್ಯದಲ್ಲಿ ಕೊಂಚ ಚೇತರಿಕೆ ಕಂಡುಬಂದಿದೆ. MS ರಾಮಯ್ಯ ಆಸ್ಪತ್ರೆಯಿಂದ ಇವತ್ತೇನು ಸಂಜೆ ಒಂದು ಪ್ರೆಸ್ ರಿಲೀಸನ್ನು ಬಿಡುಗಡೆ ಮಾಡಲಾಯಿತು. ಆ ಪ್ರೆಸ್ ರಿಲೀಸ್ ಆರೋಗ್ಯ ಸುಧಾರಿಸ್ತಾ ಇರುವ ಮಾಹಿತಿಯನ್ನು ನೀಡಿದೆ. ಏನು ಬಹು ಅಂಗಾಂಗ ವೈಫಲ್ಯದಿಂದ ಆಸ್ಪತ್ರೆಗೆ ಅವರು ದಾಖಲಾಗಿದ್ದರು. ನಿನ್ನೆ ರಾತ್ರಿ ವಿಪರೀತ ಉಸಿರಾಟದ ಸಮಸ್ಯೆ ಇತ್ತು. ಹೀಗಾಗಿ ಸದ್ಯ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅವರ ಆರೋಗ್ಯ ಸಹಜ ಸ್ಥಿತಿಗೆ ತಿರುಗ್ತಾ ಇದೆ. ಚಿಕಿತ್ಸೆಗೆ ಅವರು ಸ್ಪಂದಿಸ್ತಿದ್ದಾರೆ ಅಂಥೇಳಿ ಹಿರಿಯ ವೈದ್ಯ ಸಂಜಯ್ ಕುಲಕರ್ಣಿ ನೇತೃತ್ವದ ಡಾಕ್ಟರ್ಗಳ ತಂಡ ತಿಳಿಸಿದೆ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಬೇಗ ಗುಣಮುಖರಾಗಲಿ ಅಂತ ನಾವು ಹಾರೈಸಬೇಕಾಗಿದೆ. ಕಾರಣ ಇಷ್ಟೇ, ಪಾರ್ವತಮ್ಮ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಮಗೆ ಉಳಿಸಿಕೊಟ್ಟವರು. ಹಾಗೆಯೇ ಏನು ರಾಜ್ಕುಮಾರ್ ಅವರು ಅವರ ಸಿನಿಮಾಗಳಿಗೆ ಕೇವಲ 10,000 ರೂಪಾಯಿ ಸಂಭಾವನೆ ಪಡೆಯುವ ಕಾಲದಲ್ಲಿ ಅವರು ಇಡೀ ಉದ್ಯಮಕ್ಕೆ ಇಳಿದರು. ರಾಜ್ಕುಮಾರ್ ಸಿನಿಮಾದಿಂದ ಎಷ್ಟು ಹಣ ಬರ್ತಾ ಇದೆ ಅಂತ ಕುಟುಂಬಕ್ಕೆ ಗೊತ್ತಾಗಿದ್ದೆ ಪಾರ್ವತಮ್ಮ ರಾಜ್ಕುಮಾರ್ ಈ ಒಂದು ಡಿಸ್ಟ್ರಿಬ್ಯೂಷನ್ ವ್ಯವಹಾರಕ್ಕೆ ನಿರ್ಮಾಣಕ್ಕೆ ಇಳಿದಂಥ ಸಂದರ್ಭದಲ್ಲಿ. ರಾಜ್ಕುಮಾರ್ ಒಬ್ಬ ಮುಗ್ಧ ವ್ಯಕ್ತಿಯಾಗಿದ್ದರು. ಸೊ ಪಾರ್ವತಮ್ಮನವರ ಕಾರಣದಿಂದಾಗಿಯೇ ನಮಗೆ ರಾಜ್ಕುಮಾರ್ ಉಳಿದ್ರು ಅಂತ ನಂಬಿದವರು ನಾನು. ಏನೇ ಇರಲಿ, ಈಗ ಆಸ್ಪತ್ರೆಯಲ್ಲಿರುವ ಪಾರ್ವತಮ್ಮ ರಾಜ್ಕುಮಾರ್ ಬಹುಬೇಗ ಗುಣಮುಖರಾಗಲಿ, ಆ ತಾಯಿ ಬಹುಬೇಗ ಹೊರಗಡೆ ಬರಲಿ ಅಂತ ನಾವು ಆಶಿಸಬೇಕಾಗಿದೆ. ಈಗ ಮುಂದಿನ ಸುದ್ದಿ ಅಂತ ನೋಡೋಣ. ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಭಾರತಕ್ಕೆ ಗೆಲುವು. ಕುಲಭೂಷಣ್ ಜಾಧವ್ ಗಲ್ಲು ಶಿಕ್ಷೆ ತಡೆಗೆ ಪಾಕ್ ವಾದವನ್ನು ತಳ್ಳಿ ಹಾಕಿದ ಕೋರ್ಟ್. ಭಾರತೀಯ ನೌಕಾಪಡೆಯ ಮಾಜಿ ಅಧಿಕಾರಿ ಕುಲಭೂಷಣ್ ಜಾಧವ್ ಅವರಿಗೆ ಪಾಕಿಸ್ತಾನ ಸೇನಾ ನ್ಯಾಯಾಲಯ ವಿಧಿಸಿರುವ ಗಲ್ಲು ಶಿಕ್ಷೆಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಗುರುವಾರ ತಡೆ ನೀಡಿದೆ. ಇದರೊಂದಿಗೆ
ಪಾಕಿಸ್ತಾನದ ಜೈಲಿನಿರುವ ಜಾಧವ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೆಲುವು, ಪಾಕಿಸ್ತಾನದ ಸೋಲು. ಕುಲಭೂಷಣ್ ಜಾಧವ್ ಗಲ್ಲು ಶಿಕ್ಷೆಗೆ ತಡೆ. ಜೈಲಿನಲ್ಲಿರುವ ಜಾಧವ್ಗೆ ತಾತ್ಕಾಲಿಕ ರಿಲೀಫ್. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪಾಕ್ಗೆ ಮುಖಭಂಗ. ಕುಲಭೂಷಣ್ ಜಾಧವ್ ಪ್ರಕರಣ ಕೇವಲ ಪ್ರತಿಷ್ಠೆಯ ಪ್ರಶ್ನೆ ಮಾತ್ರವಲ್ಲ, ಭಾರತೀಯನೊಬ್ಬನ ಸಾವು ಬದುಕಿನ ಪ್ರಕರಣವಾಗಿತ್ತು. ಈ ಪ್ರಕರಣದಲ್ಲಿ ಪಾಕಿಸ್ತಾನ ತೆಗೆದುಕೊಂಡ ನಿಲುವು, ಮಿಲಿಟರಿ ನ್ಯಾಯಾಲಯ ವಿಚಾರಣೆ ನಡೆಸಿದ ಬಗ್ಗೆ ಎಲ್ಲವೂ ಸಂಶಯಾಸ್ಪದವಾಗಿದ್ದವು. ಜಾಧವ್ರ ಗೂಢಾಚಾರ ಸಂಸ್ಥೆಯ ಪ್ರತಿನಿಧಿ ಎನ್ನುವುದಕ್ಕೆ ಯಾವ ಸಾಕ್ಷ್ಯಾಧಾರಗಳು ಪಾಕಿಸ್ತಾನಕ್ಕೆ ದೊರಕಿರಲಿಲ್ಲ. ಆದರೂ ವಿಚಾರಣೆಯ ಹೆಸರಿನ ನಾಟಕ ನಡೆದು ಹೋಗಿತ್ತು. ಜಾಧವ್ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು. ಇದನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಭಾರತ ಪ್ರಶ್ನಿಸಿತ್ತು. ಎರಡು ದೇಶಗಳ ವಾದ ವಿವಾದವನ್ನು ಆಲಿಸಿದ ಐಸಿಜೆ ನ್ಯಾಯಮೂರ್ತಿ ರೋನಿ ಅಬ್ರಹಾಂ ನಿಗದಿಯಂತೆ ಗುರುವಾರ ಮಧ್ಯಾಹ್ನ 3:30ಕ್ಕೆ ತೀರ್ಪು ಪ್ರಕಟಿಸಿದರು. ಭಾರತದ ಮನವಿಯನ್ನ ಪುರಸ್ಕರಿಸಿದ ನ್ಯಾಯಾಲಯ ಮುಂದಿನ ಆದೇಶದವರೆಗೆ ಜಾಧವ್ ಅವರಿಗೆ ಗಲ್ಲು ಶಿಕ್ಷೆ ಜಾರಿ ಮಾಡಬಾರದು ಎಂದು ಆದೇಶ ನೀಡಿತು. Thus, the court need not examine these reservations further. Article 1 of the optional protocol provides that the court has jurisdiction over, I quote, disputes arising out of the interpretation or application of the Convention, Vienna Convention, end of quote. ಈ ಪ್ರಕರಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಪರ ವಕೀಲರು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಸೋಮವಾರ ವಾದ ಮಂಡಿಸಿದ್ದರು. ಜಾಧವ್ ಅವರನ್ನ ಇರಾನಿನಿಂದ ಅಪಹರಿಸುವ ಪಾಕಿಸ್ತಾನ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಪಾಕಿಸ್ತಾನ ಸೇನಾ ನ್ಯಾಯಾಲಯದ ಈ ತೀರ್ಪು ವಿಯೆನ್ನಾ ಒಪ್ಪಂದ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಯಾಗಿದೆ ಎಂದು ಭಾರತ ಪರ ವಕೀಲ ಹರೀಶ್ ಸಾಳ್ವೆ ಅವರು ವಾದಿಸಿದ್ದರು. ಪಾಕಿಸ್ತಾನದ ಪರ ವಾದ ಮಂಡಿಸಿದ್ದ ಕ್ಯೂಸಿ ಖಾವರ್ ಖುರೇಶಿ, ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಈ ಪ್ರಕರಣದ ವಿಚಾರಣೆ ನಡೆಸುವ ಅಗತ್ಯವೇ ಇರಲಿಲ್ಲ. ಇದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಪ್ರಕರಣ. ರಾಷ್ಟ್ರೀಯ ಭದ್ರತೆ ವಿಚಾರವನ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯ ತೀರ್ಮಾನಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದರು. ಜಾಧವ್ ಅಪರಾಧಿ ಎಂಬುದನ್ನು ಸಾಬೀತುಪಡಿಸಲು ಪಾಕಿಸ್ತಾನದ ಬಳಿ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಜಾಧವ್ ತಪ್ಪೊಪ್ಪಿಗೆ ವಿಡಿಯೋ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯ ಎಂದು ಖುರೇಶಿ ವಾದಿಸಿದ್ದರು. ಜೊತೆಗೆ ತಪ್ಪೊಪ್ಪಿಗೆಯ ವಿಡಿಯೋವನ್ನ ನ್ಯಾಯಾಲಯದಲ್ಲಿ ಪ್ರದರ್ಶಿಸಲು ಅವರು ಮುಂದಾಗಿದ್ದರು. ಆದರೆ ನ್ಯಾಯಾಲಯ ತಪ್ಪೊಪ್ಪಿಗೆ ವಿಡಿಯೋಕ್ಕೆ ಮನ್ನಣೆ ನೀಡಲಿಲ್ಲ. ಭಾರತದ ಇನ್ನೊಂದು ಆರೋಪ ವಿಚಾರಣೆಯ ಮಾಹಿತಿಯನ್ನು ತನ್ನೊಡನೆ ಹಂಚಿಕೊಂಡಿಲ್ಲ ಎಂಬುದು. ಈ ವಾದವನ್ನು ಪಾಕಿಸ್ತಾನ ತಳ್ಳಿಹಾಕಿ ಕುಲಭೂಷಣ್ ಜಾಧವ್ ಪ್ರಕರಣದ ವಿಚಾರಣೆಯ ಮಾಹಿತಿಯನ್ನು ಭಾರತದೊಂದಿಗೆ ಹಂಚಿಕೊಂಡಿದ್ದಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ವಾದಿಸಿತ್ತು. ಈ ವಾದಕ್ಕೂ ನ್ಯಾಯಾಲಯದಲ್ಲಿ ಪುರಸ್ಕಾರ ಸಿಗಲಿಲ್ಲ. ಏನೇ ಇರಲಿ, ಈ ಪ್ರಕರಣದಲ್ಲಿ ಭಾರತಕ್ಕೆ ತಾತ್ಕಾಲಿಕ ಗೆಲುವು ದೊರಕಿದೆ. ಅಂತಾರಾಷ್ಟ್ರೀಯ ಡಿಪ್ಲೊಮಸಿಯಲ್ಲಿ ಭಾರತ ಗೆದ್ದಿದೆ, ಪಾಕಿಸ್ತಾನ ಸೋತಿದೆ. ನ್ಯಾಯಾಲಯದ ಮುಂದಿನ ಆದೇಶಕ್ಕೆ ಭಾರತ ಕಾಯಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ನ್ಯಾಯಾಲಯದ ಮುಂದಿನ ಆದೇಶಕ್ಕೆ ಕಾಯಬೇಕಾಗಿದ್ದಾರೆ. ಆದರೆ ಈ ಆದೇಶವನ್ನು ಪಾಕಿಸ್ತಾನ ಪಾಲನೆ ಮಾಡಲೇಬೇಕು ಅಂತೇನು ಇಲ್ಲ. ನಾವು ಎಮೋಷ್ನಲ್ ಆಗಿ ಮಾತನಾಡ್ತಾ ಹೋಗ್ತೀವಿ, ನಾವು ಹೇಳಿಕೆಗಳನ್ನು ಕೊಡ್ತೀವಿ. ಆದರೆ ಇಡೀ ಇವತ್ತಿಂದು ಭಾಳ ಪ್ರಾಥಮಿಕವಾದಂಥ ಒಂದು ವಿಚಾರಣೆ ಮತ್ತು ತೀರ್ಪು, ಜುರಿಸ್ಟಿಕ್ಷನ್ ಪ್ರಶ್ನೆ ಏನಿದೆ, ಆ ಜುರಿಸ್ಟಿಕ್ಷನ್ ಪ್ರಶ್ನೆಯನ್ನು ಪಾಕಿಸ್ತಾನ ಬಹಳ ಪ್ರಮುಖವಾಗಿ ಎತ್ತಿತ್ತು. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಜುರಿಸ್ಟಿಕ್ಷನ್ ಇಲ್ಲ, ಇದನ್ನು ಇಲ್ಲಿ ವಿಚಾರಣೆಗೆ ಎತ್ಕೋಬೇಕಾಗಿಲ್ಲ ಅಂತ ಅದನ್ನು ತಳ್ಳಿ ಹಾಕಿದೆ. ಅದರ ಜೊತೆಗೆ ಕೇಸ್ನಲ್ಲಿರುವ ಒಳ ವಿವರಗಳೇನಿವೆ ಅದು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಬರಬೇಕು. ಅದರ ನಂತರ ಅಂತಿಮ ತೀರ್ಪು ಕೊಡಬೇಕು. ಈ ಅಂತಾರಾಷ್ಟ್ರೀಯ ಈ ನ್ಯಾಯಾಲಯ ಅಂತಿಮ ತೀರ್ಪು ಕೊಟ್ಟರೂ ಕೂಡ ಅವರು ನೀವು ಗಲ್ಲನ್ನು ತಡೆಯಿರಿ, ಗಲ್ಲು ಹಾಕಬೇಡಿ ಅಂತ ಹೇಳೋದಿಲ್ಲ. ಅಂಥ ಉದಾಹರಣೆ ಕೂಡ ಇಲ್ಲ. ನೀವು ಈಗ ಯಾವ ತೀರ್ಪನ್ನು ಕೊಟ್ಟಿದ್ದೀರಿ ಅದರ ಪುನರ್ ಪರಿಶೀಲನೆ ಮಾಡಿ ಇದು ಸರಿ ಇಲ್ಲ ಅನ್ನೋದನ್ನು ಮಾತ್ರ ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೇಳೋದಕ್ಕೆ ಸಾಧ್ಯ. ಅಂದರೆ ಪುನರ್ ಪರಿಶೀಲನೆ ಮಾಡೋದು, ಬೇಕಾ ಬೇಡವಾ ಅವ್ರನ್ನ ಗಲ್ಲಿಗೆ ಹಾಕೋದು, ಅದು ಪಾಕಿಸ್ತಾನಕ್ಕೆ ಬಿಟ್ಟಿದ್ದು. ಅದನ್ನು ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೈಯಲ್ಲಿ ಇಲ್ಲ. ಆದರೂ ನಾವು ಮಾತನಾಡ್ತಾ ಹೋಗ್ತೀವಿ. ಅದೇ ರೀತಿ ಇನ್ನೊಂದು, ಜಾಧವ್ ಏನಿದ್ದಾರೆ ಅವರು ರಾ ಏಜೆಂಟ್ರೇ ಆಗಿರಲಿಲ್ಲ, ಇನ್ನೊಂದಾಗಿಲ್ಲ ಅಂತ ಆಗಿರಬಹುದು. ಇವತ್ತಿನ ಸಂದರ್ಭದಲ್ಲಿ ಪ್ರತಿ ದೇಶಕ್ಕೂ ಗೂಢಚಾರರನ್ನು ಕಳಿಸುವ ಹಕ್ಕು ಅಧಿಕಾರ ಇದೆ. ಅದಕ್ಕೆ ಯಾಕೆ ನಾವು ಡಿನೈ ಮಾಡಬೇಕು? ನನಗೆ ಅರ್ಥ ಎಲ್ಲ ಅಲ್ಲ. ಪಾಕಿಸ್ತಾನ ಹೇಳ್ತಾ ಇರೋದು ಆಗಿರಬಹುದು, ಇದ್ದಿರಬಹುದು, ಗೂಢಚಾರರನ್ನು ಬಿಡಲೇಬೇಕಾಗಿದೆ. ಯಾಕೆಂದರೆ ಪಾಕಿಸ್ತಾನದಿಂದ ಪ್ರಚೋದಿತರಾಗಿರುವಂಥ ಟೆರರಿಸ್ಟ್ಗಳು ಇಂಡಿಯಾಕ್ಕೆ ಬರಬೇಕಾದ್ರೆ ನಾವೇನು ಕೂತ್ಕೊಂಡೇನು ಕಳೆಕಾಯಿ ತಿಂತಾ ಇರೋಕ್ಕಾಗತ್ತಾ? ಇಂಡಿಯಾ ಕಳಿಸಿರ್ಬೋದು. ಆದರೆ ಅವರು ಸಿಕ್ಕಾಕೊಂಡಿದ್ರೆ ಅವರನ್ನ ಏನು ಸಾಕ್ಷಿಗಳು ಏನು, ನ್ಯಾಯಾಲಯದಲ್ಲಿ ಹೇಗೆ, ಮಿಲಿಟರಿ ನ್ಯಾಯಾಲಯದಲ್ಲಿ ಯಾವ ರೀತಿ ವಿಚಾರಣೆ ನಡೀತು, ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಪಾಲಿಸಲಾಗಿದೆಯಾ, ಈ ಪ್ರಶ್ನೆ ಇರೋದಷ್ಟೇ.
ಸೊ ದಟ್ ಈಸ್ ವಾಟ್ ಐ ಬಿಲೀವ್. ನಮ್ಮ ವಾದದಲ್ಲೇ ಎಲ್ಲ ಹುರುಳಿಲ್ಲ ಅಂತ. ಎಸ್ ರವಿಕೃಷ್ಣಾರೆಡ್ಡಿ, ವಾಟ್ ಯು ಸೇ ಅಬೌಟ್ ದಟ್? ಈಗಾಗಲೇ ನೀವೊಂದಿಷ್ಟು ಕೆಲವೊಂದು ವಿಚಾರಗಳನ್ನ ಬಹಳ ಗಂಭೀರವಾಗಿ ಹೇಳಿದ್ದೀರಾ. ಇರಬಹುದು ಅಥವಾ ಗೂಢಚಾರರೇ ಇರಬಹುದು ಅಥವಾ ನಮ್ಮ ದೇಶದ ಸೈನಿಕರೇ ಇರಬಹುದು ಅಂತ ನಾವು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಏನೇ ಹೇಳಿದ್ರು, ಒಟ್ಟಿನಲ್ಲಿ 2 ಬೆಳವಣಿಗೆಗಳು ಬಹಳ ಪ್ರಮುಖವಾದದ್ದು. ಒಂದು, ಅವರಿಗೆ ಈಗಾಗಲೇ ಗಲ್ಲು ಶಿಕ್ಷೆ ಅಂತ ಪಾಕಿಸ್ತಾನದ ನ್ಯಾಯಾಲಯ ತೀರ್ಮಾನ ಮಾಡಿದೆ. ಈ ಮಧ್ಯದಲ್ಲಿ ನಾವು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗಿದ್ದೀವಿ. ಇಂತಹ ಒಂದು ಸಾಧ್ಯತೆ ಇದೆ ಅನ್ನೋದೇ ಒಂದು ರೀತಿಯಲ್ಲಿ ಸಂತೋಷದ ವಿಚಾರ. ಯಾಕೆಂದ್ರೆ ನಾನಾ ಕಾರಣಗಳಿಗಾಗಿ ಯುದ್ಧ ಕೈದಿಗಳು ಆಗ್ತಾರೆ. ಇದು ಏನು ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲಿ, ಘೋಷಿತ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಸೈನಿಕರು ಬಂಧನಕ್ಕೊಳಗಾಗ್ತಾರೆ, ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ ಅಥವಾ ಬಂದಿಖಾನೆಯಲ್ಲಿ ಇಡಲಾಗುತ್ತೆ. ಮಿಕ್ಕದ ಸಮಯದಲ್ಲಿ ಶಾಂತಿಯು ಸಂದರ್ಭದಲ್ಲೂ ಸಹ ಬಾರ್ಡರ್ ದಾಟದಾಗಲೋ ಅಥವಾ ಗೂಢಾಚಾರಿಕೆ ನೆಲೆಯಲ್ಲಿ ಹೋದಾಗ್ಲೂ ಸಹ ಅವರು ಯುದ್ಧ ಅವ್ರು ಗೂಢಚಾರರಾಗಿದ್ರೆ ನಮಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಉಳಿಸಬೇಕಾಗುತ್ತೆ. ಯಾಕೆಂದ್ರೆ ಅವ್ರು ಗೂಢಚಾರಿಕೆ ಮಾಡಕ್ ಹೋಗಿದ್ದು ಈ ದೇಶಕ್ಕಾಗಿ. ಆದ್ರೆ ಇದೇ ಸಂದರ್ಭದಲ್ಲಿ ಎರಡನೇ ನಾವು ಮಹಾಯುದ್ಧ ಸುಳ್ಳು ಹೇಳ್ಕೊಬಿಟ್ಟು ಅವ್ರು ಗೂಢಚಾರರೇ ಆಗಿರ್ಲಿಲ್ಲ, ಅವನು ವ್ಯಾಪಾರಕ್ಕೆ ಹೋಗಿದ್ದ, ಸುಳ್ಳು ಏನು ಹೇಳ್ದಂಗಾಗಲ್ಲ. ಆದ್ರೆ ಅವರು ಯುದ್ಧ ಕೈದಿಯಾಗಿ ಪರಿಗಣಿಸಬೇಕು ಅನ್ನುವಂತ ಒಂದು ವಾದವನ್ನ ನಾವು ಇಡ್ಲೇಬೇಕಾಗುತ್ತೆ. ಈಗ ಬಹುಶಃ ಇದೇ ತರಕ್ಕೆ ಅನೇಕ ಪೋಸ್ಟ್ ವರ್ಲ್ಡ್ ವಾರ್ 2 ಎರಡನೇ ಮಹಾಯುದ್ಧದ ನಂತರ ಕೋಲ್ಡ್ ವಾರ್ ಟೈಮಲ್ಲಿ ಈ ತರಕ್ಕೆ 100 ಘಟನೆಗಳು ನಡೆದಿದೆ. ಇವತ್ತು ಇದು ನಮ್ಮ ಮೀಡಿಯಾ ಇರೋದ್ರಿಂದ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಇದು ಜನರ ಮುಂದೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹಿಂದೆ ಕೋಲ್ಡ್ ವಾರ್ ಟೈಮಲ್ಲಿ ಹೇಗೆ ರಷ್ಯಾದವರು ಇನ್ನೊಬ್ರು ಎಕ್ಸಿಕ್ಯೂಟ್ ಮಾಡ್ಬಿಡ್ತಾ ಇದ್ರು, ಆ ತರಹದ ಹೀನಾಯ ಸಂಸ್ಕೃತಿ ಈ ಸಂದರ್ಭದಲ್ಲಿ ಇರಬಾರದು. ಒಂದು ಇವತ್ತಿನ ಸಂದರ್ಭದಲ್ಲಿ ಹ್ಯೂಮನ್ ರೈಟ್ಸ್ ಪಾಕಿಸ್ತಾನದ ಮೇಲೆ ಈ ಪ್ರೆಷರ್ ಬೇಕು. ಪ್ರೆಷರ್ ಪಾಕಿಸ್ತಾನ ಜನತೆ ಬಗ್ಗೆ ಮಾತನಾಡಲ್ಲ, ನಮ್ಮಲ್ಲಿ ಯಾಕಂದ್ರೆ ಇದೇ ಸಂದರ್ಭದಲ್ಲಿ ಆ ಕಡೆ ಇರುವಂತಹ ಕೆಲವು ಸೈನಿಕರು ಮುಂದಿನ ದಿನಗಳಲ್ಲಿ ಬಂಧನಕ್ಕೂ ಆಗುವಂತಹ ಸಂದರ್ಭ ಇರುತ್ತೆ. ಹಾಗಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಎರಡೂ ದೇಶಗಳ ಮಧ್ಯೆ ಈಗ ಆಗುತ್ತೆ. ಆದ್ರೆ ನೀವು ಯುದ್ಧ ಕೈದಿಯನ್ನ ನಡೆಸ್ಕೊಳ್ಳಬೇಕಾದ ರೀತಿ ಅನ್ನೋದನ್ನ ಅವ್ರು ಹೇಳಬೇಕು. ಯಾಕಂದ್ರೆ ಕ್ವಿಡ್ ಪ್ರೋಕೋ ಇವತ್ತು ಒಂದು ತಲೆ ತೆಗೆದ್ರೆ ನಾಳೆ ನಾವೊಂದು ತೆಗಿತೀವಿ ಅನ್ನೋದು ಆಗ್ಬಾರ್ದು. ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಅವರು ಏನು ಸೈನಿಕರಲ್ವೋ ರಾ ಏಜೆಂಟ್ ಹೌದು ಅಲ್ವೋ ಅನ್ನೋದಕ್ಕಿಂತ ಯುದ್ಧ ಕೈದಿಗಳನ್ನ ನಡೆಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಒಂದು ಈಗಾಗಲೇ ಮಾನದಂಡಗಳಿದಾವೆ. ವಿಶೇಷವಾಗಿ ಕೋಲ್ಡ್ ಇದರಲ್ಲಿ ವಿಯೆನ್ನಾ ಒಪ್ಪಂದಗಳಲ್ಲಿ ಪಾಲನೆ ಮಾಡಲೇಬೇಕು. ಅದು ನಾವೇ ಆಗ್ಲಿ ಪಾಕಿಸ್ತಾನವೇ ಆಗ್ಲಿ. ಪಾಕಿಸ್ತಾನದ ನಾಳೆ ಯಾರೊಬ್ಬ ಸೈನಿಕ ಸಿಕ್ಕಿದ್ರು ಅವನು ಎಷ್ಟೇ ಕೊಲೆ ಮಾಡಿದ್ರು ನಾವು ನಡ್ಕೊಳ್ಬೇಕಾಗಿರೋದು ಕೆಲವು ನಿಬಂಧನೆಗಳಿದಾವೆ. ನಾವು ಅಂತಾರಾಷ್ಟ್ರೀಯ ಹಕ್ಕುಗಳು ಅಥವಾ ಇನ್ನೊಂದು ಅದನ್ನ ಮಾಡಲೇಬೇಕು. ಕಾಂಗ್ರೆಸ್ ಪಕ್ಷದ ಕೆ ರಾಧಾಕೃಷ್ಣ ನಮ್ಮ ಜೊತೆಗೆ ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಎಸ್, ನನ್ನ ವಾದ ಇಷ್ಟೇ ಕಂಠಿ ಅವರು ಗೂಢಚಾರಲ್ಲ, ಅವನು ಮತ್ತೊಂದು ಇನ್ನೊಂದು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅವನು ಗೂಢಚಾರ ಆಗಿರಬಹುದು, ಏನ್ ತಪ್ಪಿದೆ ಅದರಲ್ಲಿ? ಅವನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ. ಅವನು ಗೂಢಚಾರಿಕೆ ಮಾಡೋದಕ್ಕೆ ಕುಲಭೂಷಣ್ ಜಾಧವ್ ಹೋಗಿದ್ರೆ ಈ ದೇಶಕ್ಕಾಗಿ ಹೋಗಿದ್ದಾನೆ. ಪಾಕಿಸ್ತಾನದ ಏನು ISI ಪ್ರಚೋದಿತರಾದಂಥ ಟೆರರಿಸ್ಟ್ಗಳು ಇಂಡಿಯಾದ ಒಳಗೆ ಬರ್ತಾರೆ. ನಾವು ಅವಾಗ ಇಲ್ಲಿ ಗಟ್ಟೆ ತುಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಆಗುತ್ತಾ? ಅಲ್ಲ, ಇಲ್ಲಿ ಇಡೀ ಪ್ರಕರಣವನ್ನು ನಾವು ಒಂದು ಸ್ವಲ್ಪ ಸಮಗ್ರವಾಗಿ ಪರಿಶೀಲನೆ ಮಾಡಿದಾಗ ಕುಲಭೂಷಣ್ ಸುಧೀರ್ ಜಾಧವ್ ಅವರು ನಮ್ಮ ಮಿಲಿಟರಿ ವಿಂಗ್ ಕಮಾಂಡರು. ಅವರು ನೇವಿ ಫೋರ್ಸ್ನಲ್ಲಿ ಕಮಾಂಡರ್ ಆಗಿರ್ತಾರೆ. 1990ನೇ ಇಸ್ವಿ 70ನೇ ಇಸ್ವಿಯಲ್ಲಿ ಹುಡ್ತಾರೆ. ಅವ್ರು 2003 ಅವ್ರ ವಿಚಾರ ಹೇಳ್ತೀನಿ ನಾನು. 2003 ತನಕ ಅವರು ಮಿಲಿಟರಿನಲ್ಲಿ ನಮ್ಮ ವಿಂಗ್ ಕಮಾಂಡರ್ ಆಗಿರ್ತಾರೆ ಅವರು. ಆ ನಂತರದಲ್ಲಿ ನಮ್ಮ ವಾದ ಅವರು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಇರಾನ್ನಲ್ಲಿ ಅವರು ಶಿಪ್ಪಿಂಗ್ ಬಿಸ್ನೆಸ್ ಮಾಡೋದ್ರಿಂದ ಮುಖದಲ್ಲಿ ತಾಲಿಬಾನ್ ಉಗ್ರವರನ್ನ ಹಿಡಿದುಬಿಟ್ಟು ಪಾಕಿಸ್ತಾನ ಕೊಟ್ಟಿದೆ ಅಂತ ನಮ್ಮ ವಾದ. ಆದರೆ ಪಾಕಿಸ್ತಾನ ಮಾಡಿರ್ತಕ್ಕಂಥ ವಾದ, ಯಾವ ಬಲೂಚಿಸ್ತಾನದಲ್ಲಿ ಏರ್ ಬಸ್ನಲ್ಲಿ ಬ್ಲಾಸ್ಟ್ ಆಗ್ತದೆ, ಆ ಬ್ಲಾಸ್ಟ್ನಲ್ಲಿ ಸಾರ್ಬೋನೇಜ್ ಮತ್ತು ಸ್ಪೈ ಕೆಲಸ ಮಾಡ್ತಾರೆ ಇವರು, ಆದ್ರಿಂದ ನಾವು ಅವ್ರನ್ನ ವಿಚಾರಣೆಗೆ ಒಳಪಡಿಸಿದೀವಿ ಅಂತ ಪಾಕಿಸ್ತಾನದವರು ಮಾಡಿರ್ತಕ್ಕಂಥ ವಾದ. ಇದ್ರ ಜೊತೆಗೆ ಅವರಿಗೆ ಕೊಟ್ಟಿರ್ತಕ್ಕಂಥ ಪಾಸ್ಪೋರ್ಟ್, ಅವರು ಸೀಸ್ ಮಾಡಿರ್ತಕ್ಕಂಥ ಪಾಸ್ಪೋರ್ಟ್ ಅಲ್ಲೂ ಅಸಲಿ ನೇಮಿಗೂ ಮತ್ತು ನಕಲಿ ನೇಮ್ ಆಗಿದೆ. ಇವೆಲ್ಲ ವಾದಗಳನ್ನ ಪಾಕಿಸ್ತಾನ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇಟ್ಟಿರೋದ್ರಿಂದ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಏನು ಪೀಸ್ ಆಫ್ ಪ್ಯಾರಡೈಸ್ ಅಂತ ಹೇಳ್ತೀವಿ, ಶಾಂತಿಯ ಅರಮನೆ ಅಂತಕ್ಕಂಥ ನ್ಯಾಯಾಲಯ ಇವತ್ತು ಭಾರತಕ್ಕೆ ಬಹಳ ದೊಡ್ಡ ರಿಲೀಫ್ ಕೊಟ್ಟಿರ್ತಕ್ಕಂಥದ್ದು. ಬಹಳ ಪ್ರಾಥಮಿಕ ಸಾರಿ ಓನ್ಲಿ ಜುರಿಸ್ಟಿಕ್ಷನ್ ಪ್ರಶ್ನೆಯನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಇಂಡಿಯಾ ಫೈಲ್ಡ್ ಇಟ್ಸ್ ರಿಕ್ವೆಸ್ಟ್ ಫಾರ್ ದ ಇಂಡಿಕೇಶನ್ ಆಫ್ ಪ್ರೊವಿಸನಲ್ ಮೆಜರ್ಸ್ ಆನ್ 8th May 2017, the same day that is initiated proceedings against Pakistan in a dispute concerning alleged violation of Article 36 of the Vienna Convention on Consular Relation of 24th April 1990. With respect to an Indian national, ಜಾಧವ್ ಇದ್ರಲ್ಲಿ ಬಹಳ ಕ್ಲಿಯರ್ ಆಗಿ ಇವ್ರು ಏನು ಹೇಳ್ತಾರೆ ಅಂದರೆ ಕೇಳ್ಕೊಳ್ಳಿ. ನನ್ನ ಹತ್ರ ಅವರ ಡಿಸಿಷನ್ ಇದೆ. ಪಾಕಿಸ್ತಾನ್ ಶಾಲ್ ಟೇಕ್ ಆಲ್ ಮೆಜರ್ಸ್ ಆಟ್ ಇಟ್ಸ್ ಡಿಸ್ಪೋಸಲ್ ಟು ಎನ್ಶೂರ್ ದಟ್ ಮಿಸ್ಟರ್ ಜಾಧವ್ ಇಸ್ not executed pending the final decision in these proceedings and shall inform the court of all the measures taken
ಇನ್ ಇಂಪ್ಲಿಮೆಂಟೇಷನ್ ಆಫ್ ದ ಪ್ರೆಸೆಂಟ್ ಆರ್ಡರ್. ಇದು ಫೈನಲ್ ಆರ್ಡರ್. ಅಲ್ಲಿ ಅಲ್ಲೊಂದು ವಿಚಾರ ಇದೆ. ಈಗ ಹೇಳ್ಬಿಡ್ತೀನಿ, recognized in Article 36, paragraph 1 of the Vienna Convention, and that India has alleged violation of this provision in the view of the court. Therefore, it appears the right alleged by India is plausible. So that is a simple. ಒಂದೇ ಒಂದು ವಿಚಾರ ಇಲ್ಲ, ಒಂದು ಸೆಕೆಂಡ್ ಇಲ್ಲ, ವಿಚಾರಕ್ಕೆ ಕೇಳ್ಬಿಟ್ಟು ಬಂದ್ಬಿಡ್ತೀನಿ. Yes, ರಾಧಾಕೃಷ್ಣ. ಇದು ಒಂದು ಪ್ರಾಥಮಿಕ ಹಂತ ತಾವು ಹೇಳಿದಾಗೆ. ಆದರೆ ಪ್ರಾಥಮಿಕ ಹಂತವಾದರೂ ಕೂಡ ಇದಕ್ಕೊಂದು ಮುಖ್ಯ ಪ್ರಾಮುಖ್ಯತೆ ಇದೆ. ಮೊದಲು ನಾನು ಹರೀಶ್ ಸಾಳ್ವೆಯರ್ನ ಮತ್ತು ಸರ್ಕಾರವನ್ನು ಅಭಿನಂದಿಸ್ತೇನೆ. ಯಾಕೆ ಅಭಿನಂದಿಸ್ತೇನೆ ಅಂದರೆ ಸರ್ಕಾರಕ್ಕೆ ಅಥವಾ ಭಾರತಕ್ಕೆ ಇದು ಬಹಳ ದೊಡ್ಡ ಒಂದು ಗೆಲುವು. ಯಾವ ರೀತಿಯಲ್ಲಿ ಮಟ್ಟ ಒಂದು ಮಾರಲ್ ಗೆಲುವು, ಒಂದು ನೈತಿಕ ಜಯ. ಇಂಟರ್ನ್ಯಾಷನಲ್ ಕೋರ್ಟಿನ ಅವರು ಮಾಡಿದ್ದಷ್ಟೇ ಜೂರಿಸ್ಪ್ರುಡೆನ್ಸ್ ಒಂದು ಹಿಡ್ಕೊಂಡಿದ್ದಾರೆ, ಜೂರಿಸ್ಡಿಕ್ಷನ್ನು, ಇನ್ನೊಂದು ಕೌನ್ಸಿಲರ್ ಎಕ್ಸೆಸ್ಸು. ಆದರೆ ಅದು ಕೌನ್ಸಿಲರ್ ಎಕ್ಸೆಸ್ ಮತ್ತು ಜೂರಿಸ್ಡಿಕ್ಷನ್ ಆದರೂ ಕೂಡ ನಾವು ದ ಹೋಲ್ ಇಶ್ಯೂ ಹ್ಯಾಸ್ ಕಮ್ ಟು ದ ಸೆಂಟರ್ ಸ್ಟೇಜ್. ಇದೊಂದು ಸೆಂಟರ್ ಸ್ಟೇಜ್ಗೆ ಡಿಸ್ಕಷನ್ಗೆ ಬಂದಿದೆ. ಆತ ಏನು ಎಕ್ಸೆಟ್ರಾ ಇಲ್ಲಿ ಪ್ರಶ್ನೆ ಅಲ್ಲ. ಅವರು ಸ್ಪೈಯೋ ದೇಶಕ್ಕೆ ಮಾಡಿದ್ರು ಅಂತ ಮುಖ್ಯವಾದ ಪ್ರಶ್ನೆ ಅಲ್ಲ. ಅದರ ಜೊತೆಗೆ ಇದ್ರು ಒಂದು ನಿಮಿಷ, ಅದರ ಜೊತೆಗೆ ಅದರ ಜೊತೆಗೇನೆ ಭಾರತೀಯರಾಗಿ ನಾವು ಕುಲಭೂಷಣ್ ಯಾದವ್ ಅವ್ರ ಜೊತೆ 200% ನಿಲ್ಬೇಕಾದ ನಮ್ಮ ಧರ್ಮ. ಅದರ ಜೊತೆಗೇನೆ ಈಗ ಪಾಕಿಸ್ತಾನ ನುಣುಚಿಕೊಳ್ಳೋ ಹಾಗಿಲ್ಲ. ಪಾಕಿಸ್ತಾನ ಇವತ್ತು ಏನು ಹೇಳಿದೆ ಅಂತ ಹೇಳಿದರೆ, ಅಲ್ಲಿನ ಒಬ್ಬರು ನಿವೃತ್ತ ಜಡ್ಜ್ ಹೇಳಿದ್ದಾರೆ, ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಇದರ ಜೊತೆಗೇನೆ ಸಿಲ್ವರ್ ಲೈನ್ ಅಂತ ಯಾಕೆ ಅಂತ ಹೇಳಿದರೆ ಪಾಕಿಸ್ತಾನ ನುಣುಚಿಕೊಳ್ಳೋ ಹಾಗಿಲ್ಲ. ಇದು ನಮ್ಮದೇ ಅಲ್ಲ, ಈಗ ನಮ್ಮದೇ, ನಾವೇನು ಬೇಕಾದ್ ಮಾಡ್ತೀವಿ ಅಂತಲ್ಲ. ಒಂದು ವೇಳೆ ಲೀಗಲಿ ಅವರ ಮೇಲೆ ಜೂರಿಸ್ಡಿಕ್ಷನ್ ಇಲ್ಲದೇ ಇದ್ರೂ ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾರಲ್ ಜೂರಿಸ್ಡಿಕ್ಷನ್ ಅಂತ ಒಂದಿದೆ. ಅದು ಇಂಟರ್ನ್ಯಾಷನಲ್ ಇಶ್ಯೂ ಆಗ್ತದೆ. ಈಗ ಮೊದಲು ಏನಾಗಬೇಕು, ಕೌನ್ಸಿಲರ್ ಎಕ್ಸೆಸ್ಸು ಅವ್ರಿಗೆ ಕೊಡಬೇಕಾಗ್ತದೆ, ಲೀಗಲ್ ಪ್ರೋಸೆಸ್ ಆಗಬೇಕಾಗ್ತದೆ. ಅದರ ಜೊತೆಗೆ ದ ಇಶ್ಯೂ ಹ್ಯಾಸ್ ಕಮ್ ಫಾರ್ ಡಿಸ್ಕಷನ್ ಇನ್ ದ ಇಂಟರ್ನ್ಯಾಷನಲ್. ಹರೀಶ್, ಯುವರ್ ರಿಯಾಕ್ಷನ್ ಪ್ಲೀಸ್. ಒಂದು ದೇಶದ ವಿದೇಶಾಂಗ ಸಚಿವರು ಹೇಗಿರ್ಬೇಕು ಅಂದ್ರೆ ಸುಷ್ಮಾ ಸ್ವರಾಜ್ ತರ ಇರ್ಬೇಕು. ಒಂದು ಪ್ರಧಾನಮಂತ್ರಿ ಹೇಗಿರ್ಬೇಕಂದ್ರೆ ನರೇಂದ್ರ ಮೋದಿ ಅವ್ರ ತರ ಇರ್ಬೇಕು. ಯಾಕಂದ್ರೆ ನೋಡಿ ಸರ್, ಈಗ ವಿ.ಕೆ. ಸಿಂಗ್ ಅವರು ಸರ್ ರಾಜಕೀಯ ಪಕ್ಷದ ವಕ್ತಾರನ್ನ ಕರೆಸ್ಬಿಟ್ಟು ರಾಜಕೀಯೇತರವಾಗಿ ಮಾತಾಡಿದ್ರು. ಸುಷ್ಮಾ ಸ್ವರಾಜ್ ಅಲ್ಲ, ಮೋದಿ ಅಲ್ಲ, ಯಾರಿದ್ರು ಯಾರನ್ನ ಒಬ್ರು ಟ್ವೀಟ್ ಮಾಡಿದ ತಕ್ಷಣ ರೆಸ್ಪಾಂಡ್ ಮಾಡೋ ಅಂತ ಒಂದು ಬಂದಿದ್ದಾರೆ. ವಿ.ಕೆ. ಸಿಂಗ್ ಅಂತ ಒಬ್ರು ಮಿನಿಸ್ಟರ್, ಅವರೇ ಇವತ್ತು ಒಂದು ಯಾವತ್ತನ ಇಷ್ಟು ದಿವಸ ಆಯ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಯಾವತ್ತನ ಒಂದು ಯಾವ್ದೋ ಒಂದು ಕೇಸ್ ತಗೊಂಡೋಗಿದೀವ, ರಿಸಲ್ಟ್ ಏನಾಗ್ಲಿ ಅಟ್ಲೀಸ್ಟ್ ಒಂದು ಪ್ರೆಷರ್ ಪಾಲಿಟಿಕ್ಸ್, ಒಂದು ಪ್ರೆಷರ್ ಏನೋ ಒಂದು ಹಾಕೋದಕ್ಕೆ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಇವಾಗ ಸ್ಟಾರ್ಟ್ ಮಾಡಿದೀವ. ಏನೋ ಮೊನ್ನೆ ಸಬರ್ಜಿತ್ ಯೂನ್ ಸಿಂಗ್ ಸತ್ತಾಗ ಅವ್ನಿಗೇನೋ ಇದನ್ನ ಯಾಕೆ ಉಪಯೋಗಿಸಿಲ್ಲ, ಆಗಿದ್ದಂಥ ಸರ್ಕಾರ ಯಾಕೆ ಉಪಯೋಗಿಸಿಲ್ಲ, ಒಂದು ಅವಕಾಶ ತಗೊಂಬೋದಾಯ್ತಲ್ಲ. ಈಗ ಕಳ್ತನ ಮಾಡಿ ಬರಲಿ, ಮರ್ಡರ್ ಮಾಡಿ ಬರಲಿ, ನಾನು ಅವ್ನು ಮಾಡಿಲ್ಲ ಅಂತಾನೆ ವಾದಿಸ್ತೀನಿ ಅವ್ರ ಪರ ಅಂತ ಅಡ್ವೊಕೇಟು. ಇವತ್ತು ನಮ್ಮವರು ಏನೇ ತಪ್ಪು ಮಾಡಿದ್ರೆ ಆಮೇಲೆ ಒಂದಿದ್ರಲ್ಲಿ ಏನಪ್ಪ ಅಂದರೆ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು, ಅವರು ಪಾಕಿಸ್ತಾನಲ್ಲಿ ಸಿಕ್ಕಿಲ್ಲ, ಅವ್ರನ್ನ ಎಲ್ಲೋ ಇರಾಕಿಂದ ಹಿಡ್ಕೊಂಬಂದಿರೋದು. ಇವ್ರು ಪಾಕಿಸ್ತಾನ್ಗೆ ಏನು ಜುಡಿಸಿಕ್ಷನ್ ಇದೆ ಅಲ್ಲೋಗಿ ಹಿಡ್ಕೊಂಬರೋದಕ್ಕೆ, ಇರಾನಿಂದ ಹಿಡ್ಕೊಂಬರಕ್ಕೆ ಏನಿದೆ ಜುಡಿಸಿಕ್ಷನ್ ಎಲ್ಲ ಇದೆ ಸರ್. ಅದನ್ನ ವಾದ ಮಾಡ್ಬೋದು. ಕಳ್ತನ ಕೊಲೆ ಮಾಡಿರೋನೇ ನಾವು ವಾದ ಮಾಡ್ತೀವಿ ಇಲ್ಲಿ, ಇಲ್ಲ ಅವ್ನು ಕೊಲೆ ಮಾಡಿಲ್ಲ ಅಂತಾನೆ ಕೋರ್ಟ್ ಅಲ್ಲಿ ನಮ್ಮ ಅಡ್ವೊಕೇಟ್ ವಾದ ಮಾಡ್ತಾರಪ್ಪ. ಈಗ ಇವ್ರನ್ನ ಮಾಡ್ತಾ ಇದೀವಲ್ಲ. ಪ್ರಿಯ ವೀಕ್ಷಕರೇ, ಒಂದು ನಾನು ಮೊದಲಿಂದ ಹೇಳಿದೆ, ಎಸ್ ಕುಲಭೂಷಣ್ ಯಾದವ್ ರಾ ಏಜೆಂಟ್ ಆಗಿದ್ರೆ ನಾನು ಸಂತೋಷ ಪಡ್ತೀನಿ.
ಅವರು ಎಲ್ಲವನ್ನ ಬಿಟ್ಟು ದೇಶದ ಸಲುವಾಗಿ, ಆದ್ದರಿಂದ ಅವ್ರು ಏಜೆಂಟೇ ಆಗಿರಲಿಲ್ಲ, ಬಿಸ್ನೆಸ್ ಮ್ಯಾನು, ಈ ರೀತಿ ನಾನು ಒಪ್ಪಲ್ಲ. ರಾ ಏಜೆಂಟ್ ಆಗಿರ್ಬೋದು, ಬಲೂಚಿಸ್ತಾನದಲ್ಲೇ ಸಿಕ್ಕಿರ್ಬೋದು, ಅವ್ರ ರಕ್ಷಣೆ ನಮ್ಮ ಹೊಣೆಗಾರಿಕೆ ಅಂತ ನಂಬುದವ್ ಸುಮ್ಮನೆ ವಾದ ಮಾಡೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ಅವ್ರು ಬೆಂಬಲಕ್ಕೆ ನಿಲ್ಲಬೇಕು. ಅವ್ರು ರಾ ಏಜೆಂಟ್ ಆದರೆ ಅವರು ರಕ್ಷಣೆ ಮಾಡಬೇಕಾದ ಹೆಚ್ಚಿನ ಜವಾಬ್ದಾರಿ ನಮ್ಮದು. ಯಾಕೆಂದರೆ ವೈಯಕ್ತಿಕವಾಗಿ ಬಿಸ್ನೆಸ್ ಮಾಡಿ ವ್ಯವಹಾರ ಮಾಡೋಕ್ಕೆ ಹೋಗಿಲ್ಲ. ಅವರು ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇನ್ಫಿಲ್ಟ್ರೇಟರ್ಸ್ ಇದ್ದಾರೆ, ಭಯೋತ್ಪಾದಕರಿದ್ದಾರೆ, ಉಗ್ರಗಾಮಿಗಳು ದೇಶದೊಳಗೆ ನುಸುಳ್ತಾ ಇದ್ದರೆ ಹ್ಯಾಂಗೆ ಕಳಿಸ್ತಾರೆ ಅಂತ ನೋಡೋದಕ್ಕೆ ನಾವು ಅಲ್ಲಿ ಹೋಗಿ ನಮ್ಮ ಗೂಡುಚಾರಲ್ಲಿ ಬಿಡಲೇಬೇಕು. ನಾವು ಕೂತ್ಕೊಂಡು ಇಲ್ಲಿ ದೇವ್ರ ಪೂಜೆ ಮಾಡ್ತಾ ಇರೋಕ್ಕಾಗಲ್ಲ, ಗಂಟೆ ತಗೋಕ್ಕಾಗಲ್ಲ. ಇವತ್ತಿನ ದಿನ ಗೂಢಚಾರಿಕೆ ಎಲ್ಲ ರಾಷ್ಟ್ರಗಳು ಮಾಡ್ತಾವೆ, ಆದರೆ ಭಾರತವು ಮಾಡಿರ್ಬೋದು. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದಲ್ಲಿ ಯಾವ ರೀತಿ ರಿಯಾಕ್ಷನ್ ಇರ್ಬೋದು, ಅದು ಭಾಳ ಕುತೂಹಲಕರವಾದ್ದು. ಅಂತಾರಾಷ್ಟ್ರೀಯ ನ್ಯಾಯಾಲಯ ಜಾಧವ್ ಗಲ್ಲಿಗೆ ತಡೆ ನೀಡುವುದಕ್ಕೆ ಪಾಕಿಸ್ತಾನ ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದೆ. ಪಾಕಿಸ್ತಾನದ ಹಿರಿಯ ವಕೀಲರು, ನ್ಯಾಯಾಧೀಶರು ತಮ್ಮವರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಮ್ಮವರು ವಾದ ಮಂಡಿಸೋದಕ್ಕೆ ಸಿದ್ಧರಾಗಿ ಹೋಗಿರಲೇ ಇಲ್ಲ, ಜೊತೆಗೆ ನಮಗೆ ನೀಡಿದ ಅವಧಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೇ ಇಲ್ಲ ಅಂತ ಪಾಕಿಸ್ತಾನದ ಅಟಾರ್ನಿ ಜನರಲ್ ಇರ್ಫಾನ್ ಖಾದಿರ್ ಹೇಳಿದ್ದಾರೆ. ಈ ಪ್ರಕರಣ ಅಂತಾರಾಷ್ಟ್ರೀಯ ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ ಎಂಬ ನಮ್ಮ ವಾದ ನ್ಯಾಯಾಲಯದ ಮುಂದೆ ನಿಲ್ಲಿಲ್ಲ. ಇದೇ ನಮ್ಮ ವಾದವಾಗಿದ್ದರೆ ವಿಚಾರಣೆಗೆ ಒಪ್ಪಲೇಬಾರ್ದಿತ್ತು ಅಂತಾನು ಬ್ಯಾರಿಸ್ಟರ್ ಫರೂಕ್ ನಸೀಮ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ತೀರ್ಪು ಪಾಕಿಸ್ತಾನದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ, ಹಾಗೆ ಆತಂಕವನ್ನು ಮೂಡಿಸಿದೆ. ಎಸ್ ಪ್ರಿಯ ವೀಕ್ಷಕರು, ಇಷ್ಟೇ ಅಲ್ಲ, ಇಡೀ ಪಾಕಿಸ್ತಾನದ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಸಂಜೆ ಸಂಪೂರ್ಣವಾಗಿ ಕುಲ್ಭೂಷಣ್ ಜಾಧವ್ ಅವರ ವಿಷಯದ ಚರ್ಚೆ ನಡೀತಾ ಇದೆ. ಅಲ್ಲಿ ದುಃಖ ಇದೆ, ಹತಾಶೆ ಇದೆ, ಬೇಸರ ಇದೆ. ಅದರ ಜೊತೆಗೆ ಅವರು 2-3 ಪಾಯಿಂಟನ್ನು ಏನು ಇದು ಮಾಡ್ತಾರೆ. ಮೊದಲನೇದು ಅವ್ರು ಹೇಳೋದು ಇದನ್ನು ನಾವು ರಿಜೆಕ್ಟ್ ಮಾಡಬೇಕು ಅಂತ. ಅದಕ್ಕೆ ನಮ್ಮ ಗತಿಗಳ ಒಂದು ನಾನು ಅಭಿಪ್ರಾಯ ಕೇಳ್ತೀನಿ. ಏನು ಹೇಳ್ತಾರೆ ಅಂದರೆ, ಕುಲ್ಭೂಷಣ್ ಜಾಧವ್ ಕೇಸ್ ಅದು ಪ್ರೆಸಿಡೆಂಟ್ ಯಾವುದಪ್ಪ ಅಂದರೆ ಜರ್ಮನಿ ವರ್ಸಸ್ US in 1982. German Karl Hinch and Walter awarded death penalty. ICJ moved, but US executed them. This is the case. They are telling that says ನಮಗಿದು ಬೈಂಡಿಂಗ್ ಅಲ್ಲ, ಮಾರೋ ಗೋಲಿ. ನಾಳೆ ಪಾಕಿಸ್ತಾನ ಇದೆಲ್ಲ ನಾವು ಸಂತೋಷಪಟ್ಟು ಕುಡಿತಾ ಇದ್ದಾಗಲೂ ಅವ್ರು ಹ್ಯಾಂಗೆ ಮಾಡಬಹುದು. ಈಗ 40 ದಿನ ಮುಗಿತಾ ಇದೆ ಅವರಿಗೆ. 40 ದಿನದ ಒಳಗಡೆ ಅವ್ರು ಅಪೀಲ್ ಹಾಕಬೇಕು ಅಥವಾ ಹಾಕ್ಕೊಂಡಿಲ್ಲ. ಎತ್ತಾಕೊಂಡು ಹೋಗಿ ಹ್ಯಾಂಗೆ ಮಾಡಿದರೆ ನಮ್ಮ ಇವತ್ತಿನ ಸಂತೋಷ ಎಲ್ಲ ಮುಗಿದೋಗ್ಬಿಡುತ್ತೆ. ದಟ್ ಇಸ್ ದ ಥಿಂಗ್. ಎಸ್ ರವಿಕೃಷ್ಣ, ಅದನ್ನೇ ವಿಚಾರ ಹೇಳಬೇಕು ಅಂದ್ಕೊಂಡೆ, ಆಗ್ಲೇ ಪ್ರಸ್ತಾಪಿಸಬೇಕು ಅಂದ್ಕೊಂಡಿದ್ದು. ನನ್ನ ಭಯ ಇರೋದು ಇವತ್ತು ನಾವು ಯಾವುದೇ ರೀತಿಯಲ್ಲಿ ಸಂತೋಷ ಪಡುವಂಥ ಸ್ಥಿತಿಲಿ ಇಲ್ಲ. ಯಾಕೆಂದರೆ ಅದಕ್ಕೆ ಯಾವುದೇ ತರಹದ ಈಗ ಪಾಕಿಸ್ತಾನ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು ಅವರು ನೀವು ಮಾಡಿ ತಪ್ಪು ಅಂತೇಳಿ ಶಿಕ್ಷೆ ಕೊಡುವಂಥ ಅಧಿಕಾರ ಯಾವ ಯುನೈಟೆಡ್ ನೇಷನ್ಸು ಸೇರಿಸಿದಂತೆ ಯಾರಿಗೂ ಇಲ್ಲ. ಇದು ಮ್ಯೂಚುವಲ್ ರೆಸ್ಪೆಕ್ಟ್ ಮೇಲೆ ಒಂದು ನೆಲದ ಕಾನೂನು ಒಳಪಡುವಂತಹ ಒಂದು ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ಆಗುವಂತಹ ಕೆಲವೊಂದು ಇದು. ಆದರೆ ಇಂತಹ ಸಂದರ್ಭದಲ್ಲಿ ಈಗ ಅಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದರಲ್ಲೂ ಅಲ್ಲೊಂದು ಅಪ್ರೋರ್ ಏನೋ ಒಂದು ಆಗ್ತಾ ಇದೆ ಅಂತ ಅಂದಾಗ ಅಲ್ಲಿನ ಜನರನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಇಂತಹ ಒಂದು ಬಲಿ ಕೊಡೋದಕ್ಕೂ ಅಲ್ಲಿನ ಸರ್ಕಾರ ಮಿಲಿಟರಿ ಹಿಂಜರಿಯೋದಿಲ್ಲ. ಆವತ್ತು ನಮ್ಮ ದೇಶದಲ್ಲೂ ಒಂದಷ್ಟು ಗಲಾಟೆನೋ ಆಗಬಹುದೇ ಹೊರತು ಪಾಕಿಸ್ತಾನಕ್ಕೆ ಶಿಕ್ಷೆ ಕೊಡುವಂಥ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಲಿ ಒಂದು ಕೋರ್ಟ್ ಆಗಲಿ ಇಲ್ಲ. ಇದು ನಮ್ಮ ಭಯ ಇರುವಂಥದ್ದು. ಹಾಗಾಗಿ ಇವತ್ತಿಗೆ ನಾವು ಇವೆಲ್ಲವನ್ನು ಬಿಟ್ಟು ದೊಡ್ಡ ಮಟ್ಟದಲ್ಲಿ ನಿಂತ್ಕೋಬೇಕಾಗಿರೋದು ಏನು ಅಂದರೆ ಅಮೆರಿಕವನ್ನು ಸೇರಿಸಿದಂತೆ ಎಲ್ರಿಗೂ ಯುದ್ಧ ಖೈದಿಗಳನ್ನು ನಡೆಸ್ಕೊಳ್ಳುವ ರೀತಿ ಯಾವಾಗಲೂ ಸಕ್ರಮವಾಗಿರಲಿ, ನ್ಯಾಯಯುತವಾಗಿರಲಿ. ನೀವು ಅವರಿಗೆ ಗಲ್ಲು ಶಿಕ್ಷೆ ಅನ್ನೋದು ಯಾವುದೇ ಯುದ್ಧ ಖೈದಿಗೆ ಗಲ್ಲು ಶಿಕ್ಷೆ ಆಗಲೇಬಾರದು. ಯಾರಾದ್ರೂ ಈಗ ಬಂದು ಒಂದೇ ಮುಗಿಸ್ಬಿಡ್ತೀನಿ, ಒಂದೇ ಒಂದು ಸೆಕೆಂಡ್ ಅಲ್ಲಿ ಮುಗಿಸ್ತೀನಿ. ಯಾಕಂದ್ರೆ ಈಗ ಬಂದು ಅಲ್ಲಿ ಇದು ಬಂದು ಯಾರತ್ತ ಅಫ್ಜಲ್ ಯಾರತ್ತ ಸಾರಿ ಅಲ್ಲ ಬಾಂಬೆ ಹೇಳಿದ್ರಿ ನೀವು ಕಸಬ್, ಈ ತರಹದ ಹೀನಾಯ ಕೃತ್ಯಗಳನ್ನ ಭಯೋತ್ಪಾದನಾ ಕೃತ್ಯಗಳನ್ನ ಮಾಡಿದವರು ಸೈನಿಕರಲ್ಲ. ಹಾಗಾಗಿ ಅವ್ರನ್ನ ಟ್ರೀಟ್ ಮಾಡಬೇಕಾಗಿರೋದು ಕ್ರಿಮಿನಲ್ ಆಗಿ. ಆದ್ರೆ ಇನ್ನೊಂದು ದೇಶದ ಸೈನ್ಯದಲ್ಲಿ ಮಿಲಿಟರಿಯಲ್ಲಿ ಗೂಢಚಾರಿಕೆ ಮಾಡಿದ್ರು ಸಹ ಸೈನ್ಯಾಧಿಕಾರಿ ಆಗಿದ್ರೆ ಅವ್ರನ್ನ ಯುದ್ಧ ಖೈದಿಯಾಗಿ ಕೊಟ್ಟು ಅವ್ರು ಕೊಡಬೇಕಾಗಿರುವ ಎಲ್ಲಾ ಸವಲತ್ತು ಮತ್ತೆ ಹಕ್ಕುಗಳನ್ನ ಕೊಡ್ಲೇಬೇಕು. ಅದು ದೇಶಗಳು ನಡ್ಕೊಳ್ಳುವಂತ ರೀತಿ. ಗೂಢಚಾರರು ಕೂಡ ಒಂದು ಸೇನಾ ವ್ಯವಸ್ಥೆ ಒಬ್ಬರು ಅಂಗ ಆಗಿರೋ ಕಾರಣ ಅವರಿಗೆ ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನು ಕೊಡಬೇಕಾಗ್ತದೆ. ಕಸಬ್ ಇಶ್ಯೂನಲ್ಲಿ ನಾವೇನು ಮಾಡಿದ್ವಿ, ನಾವು ಕೊಟ್ವಲ್ಲ, ನಾವು ಕೊಟ್ವಿ. ರೆಡ್ಡಿ ಅವರೇ, ನಾನು ಹೇಳೋದು ಕೇಳ್ತೀರಾ?
ಕಸಬನ್ನ ಪಾಕಿಸ್ತಾನ ಡಿಸೋನ್ ಮಾಡ್ತು. ಕಸಬನ್ನು ಪಾಕಿಸ್ತಾನ ಡಿಸೋನ್ ಮಾಡಿದ್ರು ಕೂಡ ನಮ್ಮ ಲೀಗಲ್ ಪ್ರೋಸೆಸ್ಸು ನಾವು ಅವನಿಗೆ ಕೊಡಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಲೀಗಲ್ ಸವಲತ್ತುಗಳನ್ನು ಕೊಟ್ವಿ. ಇಲ್ಲಿ ಕುಲಭೂಷಣ್ ಯಾದವ್ ಅವರು ನಮ್ಮ ಸೇನೆ ಒಬ್ಬರು ಅಂಗವೋ ನಾನು ಅಂಗವೋ ಅಂತ ಪ್ರಶ್ನೆ ಅಲ್ಲ. ಹ್ಯೂಮನ್ ರೈಟ್ಸ್ ಅಂತ ಒಂದಿದೆ. ಹ್ಯೂಮನ್ ರೈಟ್ಸ್ ಇದೆಯಲ್ಲ, ಆ ಹ್ಯೂಮನ್ ರೈಟ್ಸ್ ಪ್ರಕಾರವು ಬಹುಶಃ ಪಾಕಿಸ್ತಾನ ಕೊಡಬೇಕಾದ ಸವಲತ್ತುಗಳನ್ನು ಕೊಡಲಿಲ್ಲ. ಅವರು ಒಬ್ಬರು ಗೂಢಚಾರರಾಗಿದ್ದರೆ ಅವ್ರಿಗೊಂದು ಸವಲತ್ತು. ನಾನು ಹೇಳ್ತಾ ಇರೋದು ಗೂಢಚಾರ ಅಲ್ಲದೇ ಇದ್ದರೂ ಕೂಡ ಒಂದು ಸ್ಟೇಟು ಓನ್ ಮಾಡದೇ ಇರುವಂಥ ಕಸಬ್ಗೆ ನಾವು ನಮ್ಮ ಒಂದು ಅನ್ವಯ ಅಲ್ಲ ಅಂತ ಹೇಳಿದ ಕಸಬ್ಗೆ ನಾವು ಕೊಟ್ಟಿದ್ದೀವಿ ಹ್ಯೂಮನ್ ರೈಟ್ಸ್ ಆಸ್ಪೆಕ್ಟ್. ಹ್ಯೂಮನ್ ರೈಟ್ಸ್ ಆಗುತ್ತದೆ ಅದು. ಪಾಕಿಸ್ತಾನದ ಮಿಲಿಟರಿಗೆ ಎಲ್ಲಿ ಹ್ಯೂಮನ್ ರೈಟ್ಸ್ ಏನು ಗೊತ್ತಿಲ್ಲ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲೂ ಕೂಡ ಭಾರತ ಸ್ಪೆಸಿಫಿಕ್ ಕಂಟೆನ್ಷನ್ ತಗೊಂಡಿರ್ತಕ್ಕಂಥದ್ದು ಹ್ಯೂಮನ್ ರೈಟ್. ನಮ್ಮ ಇವರು ಹೇಳ್ದಂಗೆ ಹ್ಯೂಮನ್ ರೈಟ್ಸ್ ವೈಲೇಷನ್ಗೆ ರಾಧಾಕೃಷ್ಣ ಸರ್ ಹೇಳ್ದಂಗೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಿದೆ ಅನ್ನೋ ಮಾತನ್ನೇ ಹೇಳ್ತಾರೆ. May 3, 2014-16 ಅರೆಸ್ಟ್ ಮಾಡ್ತಾರೆ. 1 ವರ್ಷದೊಳಗೆ ವಿಚಾರಣೆ ಮಾಡಿದ್ದಾರೆ. ಯಾವ ತರ ಪ್ರೋಸೆಸ್ ಮಾಡಿದ್ದಾರೆ ಅಂತ, ಯಾವ ಲಾಯರ್ಗಳನ್ನ ನೇಮಕ ಮಾಡಿದ್ದಾರೆ, ಎಲ್ಲದನ್ನು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಅವ್ರು ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಈ ವಿಚಾರಗಳನ್ನೆಲ್ಲ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಭಾರತ ಸ್ಪೆಸಿಫಿಕ್ ಆಗಿ ಕಂಟೆನ್ಷನ್ ತಗೊಂಡಿರ್ತಕ್ಕಂಥದ್ದು. ನಮ್ಮ ಪರವಾಗಿ ಇವತ್ತು ಜನರ ಆದೇಶ ಬಂದಿದೆ ಅಂದ್ರೆ ಇವೆಲ್ಲ ವಿಚಾರಗಳನ್ನು ನಮ್ಮ ವಕೀಲರು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಸ್ಪೆಸಿಫಿಕ್ ಆಗಿ ಎತ್ತಿ. ಹರೀಶ್, ಒಂದೇ ನನಗೆ ಈಗ ನಾವು ಸಂತೋಷ ಪಡೋಗಿ, ನೀವೀಗ ಪ್ರಾರಂಭದಲ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಯು ಆರ್ ರಿಪ್ರೆಸೆಂಟಿಂಗ್ ದ BJP ರಾಜಕಾರಣ ಮಧ್ಯೆ ಮಾತಾಡಬೇಕು. ನಿಮ್ಮ ಜಾಗದಲ್ಲಿ ಇನ್ಯಾರಿದ್ರು ಮಾಡ್ತಾ ಇದ್ರು. ನೀವು ಸುಷ್ಮಾ ಸ್ವರಾಜ್ಗೆ ಸರ್ಟಿಫಿಕೇಟ್ ಕೊಟ್ಟರೆ, ನರೇಂದ್ರ ಮೋದಿ ಅವ್ರ ಸರ್ಟಿಫಿಕೇಟ್, ನಾವೇನು ಬೇಡ ಅಂತ ಹೇಳಲ್ಲ. ಆದರೆ ಪಾಕಿಸ್ತಾನ ಈ ಒಂದು ವಾರದಲ್ಲಿ ತಗೊಂಡೋಗಿ ಹ್ಯಾಂಗ್ ಮಾಡಿಬಿಟ್ರೆ ಏನು ಮಾಡ್ತೀರಿ? ನಮ್ಮ ಈ ಸಂತೋಷ ಕೂದಾಟ ಎಲ್ಲ ಮುಗಿದೋಯ್ತು. ಇದು ನನ್ನ ತಿಳಿದಂಗೆ ಒಂದು ತಿಂಗಳಿಂದ ನಡೀತಾ ಇದೆ. ಇವತ್ತು ಹ್ಯಾಂಗ್ ಮಾಡ್ಬಿಡ್ತಾರೆ, ನಾಳೆ ಹ್ಯಾಂಗ್ ಮಾಡ್ಬಿಡ್ತಾರೆ ಅಂತ. ಅಟ್ಲೀಸ್ಟು ಒಂದು ಇಂಟರ್ನ್ಯಾಷನಲ್ ಫೋರಮ್ಗೆ ಅವ್ರನ್ನ ಕರ್ಕೊಂಬಂದಿದ್ವಿ ಈ ಶೋನ. ಆಮೇಲೆ ತಾವು ಹೇಳ್ದಂಗೆ ಒಂದು ಕಾಲದಲ್ಲಿ ಬಿಗ್ ಬ್ರದರ್ ಅಂತ ಏನಿದ್ರು ಅಮೇರಿಕ, ಇವತ್ತು ಬಿಗ್ಗೂ ಇಲ್ಲ ಬ್ರದರು ಇಲ್ಲ. ಎಲ್ಲರೂ ಅವರು ಒಂದು ಸ್ವಲ್ಪ ಕೆಳಗಡೆ ಇಳಿದಿದ್ದಾರೆ. ಇವತ್ತು ಬೇರೆ ಬೇರೆ ಸೂಪರ್ ಫೋರ್ಸ್ಗಳೆಲ್ಲ ಇವತ್ತು ಮೇಲ್ ಬಂದಿದೆ. ಅದರಲ್ಲಿ ಇಂಡಿಯಾನು ಒಂದು ಇವತ್ತು ಕನ್ಸಿಡರ್ ಮಾಡಿದಾರಲ್ಲ. ಅಟ್ಲೀಸ್ಟ್ ಅದನ್ನು ಬೇರೆ ನನಗನ್ಸುತ್ತೆ ಹಿಂದೆ ಏನೋ ಇಂಥದ್ದೇನೋ ಏನಾರ ಫೈಲ್ ಮಾಡಿದ್ರೆ ಅಲ್ಲೇ ರಿಜೆಕ್ಟ್ ಮಾಡ್ಬಿಡೋರು. ಅಟ್ಲೀಸ್ಟ್ ಕನ್ಸಿಡರ್ ಮಾಡಿ ಇಷ್ಟ್ರ ಮಟ್ಟಿಗೆ ಮಾತಾಡಿದ್ದಾರೆ. ಆಮೇಲೆ ಈಗ ಇವ್ರು ಹೇಳಿದ್ರು ವಿನಾ ಟ್ರೀಟಿ ಮಾಡಿದ್ದಾರೆ. ಒಂದು ಕೈದಿಗೆ ಏನು ಕೊಡ್ಬೇಕು ಸವಲತ್ತು, ಒಂದು POWಗೆ ಏನು ಕೊಡಬೇಕು, ಇದೆಲ್ಲ ಇದೆ. ಬಟ್ ಆದರೆ ಪಾಕಿಸ್ತಾನ್ಗೆ ಹ್ಯೂಮನ್ ಇಲ್ಲ, ರೈಟ್ಸು ಇಲ್ಲ. ಬರ್ತೇನೆ. ಲಂಡನ್ನಲ್ಲಿರುವ ಹಿರಿಯ ನ್ಯಾಯವಾದಿ ಹರೀಶ್ ಸಾಳ್ವೆ ಈ ತೀರ್ಪಿಗೆ ಅಲ್ಲಿಂದಲೇ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪಾಕಿಸ್ತಾನದ ಸುಳ್ಳು ಬಯಲಾಗಿದೆ ಅಂತಾನು ಅವರು ಹೇಳಿದ್ದಾರೆ. ಪ್ರತಿಕ್ರಿಯೆಗಳು ಬರ್ತಾರೆ. ಈಗ ಇನ್ನೊಂದು ಸುದ್ದಿ, ಕುಲಭೂಷಣ್ ಜಾಧವ್ ಅವರಿಗೆ ಪಾಕಿಸ್ತಾನ ಸೇನಾ ನ್ಯಾಯಾಲಯ ನೀಡಿರುವ ಗಲ್ಲು ಶಿಕ್ಷೆಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ತಡೆಯಾಜ್ಞೆ ನೀಡಿರುವುದು ದೇಶದ ಜನರಲ್ಲಿ ಸಂತತ ಸಮಾಧಾನವನ್ನು ಮೂಡಿಸಿದೆ. ಈ ಪ್ರಕರಣದಲ್ಲಿ ಕೇವಲ ₹1 ಸಂಭಾವನೆ ಪಡೆದು ವಾದ ಮಂಡಿಸಿದ ಹರೀಶ್ ಸಾಳ್ವೆ ಅವರಿಗೆ ಅಭಿನಂದನೆಗಳ ಸುರಿಮಳೆ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸಾಳ್ವೆ ಅವರನ್ನ ಅಭಿನಂದಿಸಿದ್ದಾರೆ. ಹಾಗೆ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನು ದೂರವಾಣಿಯ ಮೂಲಕ ಸಂಪರ್ಕಿಸಿ ಅಭಿನಂದಿಸಿದರು. ವೆಂಕಯ್ಯ ನಾಯ್ಡು ಅವರು ಸೇರಿದಂತೆ ಹಲವಾರು ಸಚಿವರು ಈ ತೀರ್ಪಿನ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ತುಂಬ ಸಹಜವಾದ್ದು ಸಂತೋಷ ವ್ಯಕ್ತಪಡಿಸು, ಆದರೆ ಇದೆಲ್ಲ ಸಂತೋಷದಕ್ಕೆ ಮುಗಿಬಾರ್ದು ಅಷ್ಟೇ. ತಕ್ಷಣ ಪ್ರತಿಕ್ರಿಯಿಸಿ ಅವ್ರ ಫೋನ್ ಮಾಡಿ ಅಭಿನಂದಿಸಿ. ಗುಡ್, ದಟ್ ಇಸ್ ದ ಥಿಂಗ್. ಡಿಫೆನ್ಸ್ ಮಿನಿಸ್ಟರ್ ದಟ್ ಇಸ್ ದ ಥಿಂಗ್. ಅಭಿನಂದಿಸಬೇಕು, ಸಂತೋಷ ಪಡೋಣ. ಆದರೆ ಸಂತೋಷ ಪಟ್ಬಿಟ್ಟು ಮೋದಿ ಇಬ್ಬರೇ ಮಾಡಿದ್ರು ಹಂಗೆ ಅಂತಲ್ಲ. ನಮ್ಮ ವಕೀಲರು ಚೆನ್ನಾಗಿ ಸರ್, ನಮ್ಮ ಮಕ್ಕಳಿಗೆ ನಾವು ನಾಮಕರಣ ಮಾಡಬೇಕು, ಬೇರೆಯವ್ರ ಮಕ್ಕಳಿಗೆ ನಾವು ನಾಮಕರಣ ಮಾಡಬೇಕು ಸರ್. ನಮ್ಮ ಮಕ್ಕಳಿಗೆ ನಾಮಕರಣ ಮಾಡಬೇಕು ಅಲ್ವಾ? ನಮ್ಮ ಮಕ್ಕಳು ನಾವು ನಾಮಕರಣ ಮಾಡೋದ್ರಲ್ಲಿ ತಪ್ಪು ಅಂದ್ರೆ ನಮ್ಮ ಮಕ್ಕಳು ನಾವು ನಾಮಕರಣ ಮಾಡ್ತಾ ಇದೀವಲ್ಲ. ಪಕ್ಷದ ವಕ್ತಾರರಾಗಿ ಸಣ್ಣ ರಾಜಕಾರಣ ಮಾಡಬಾರ್ದು. ಯಾಕಂದ್ರೆ ಹರೀಶ್ ಸಾಳ್ವೆ ಕಾಂಗ್ರೆಸ್ ಮನುಷ್ಯ. ಹರೀಶ್ ಸಾಳ್ವೆ ಕಾಂಗ್ರೆಸ್ ವಕೀಲರು, ಕಾಂಗ್ರೆಸ್ ಪರವಾದವರು. ಇದನ್ನ ಅವ್ರು ಕಾಂಗ್ರೆಸ್ ಅವರಲ್ಲ, ಅವರು ದೇಶದ ಭಕ್ತರವರು. ನಾನು ಕಾಂಗ್ರೆಸ್ ಅಂತ ಹೇಳಲ್ಲ, ಅವರು ದೇಶವನ್ನು ಪ್ರತಿನಿಧಿಸಿದಂತ ಒಂದು ಕಾನ್ಶಿಯನ್ಸ್ ಆಫ್ ದಿಸ್ ಕಂಟ್ರಿ ಇದೆಯಲ್ಲ, ಅದು ರಿಫ್ಲೆಕ್ಟ್ ಆಗ್ತದೆ. ಮೋದಿ ಆಗತ್ತೆ ಇಲ್ಲ ಅಂತ ಹೇಳೋದಿಲ್ಲ. ಮೋದಿ BJP ಪ್ರಧಾನಿ ಅಲ್ರಿ, ಈ ದೇಶದ ಪ್ರಧಾನಿ. ಈ ದೇಶದ ಪ್ರಧಾನಿ ಮೋದಿ ಅಂತಾರೆ, ಯಾವತ್ತೂ ಮೋದಿ ಅನ್ನೋಲ್ಲ. ಮೋದಿ ಅವರ ಟೀಕೆ ಮಾಡುವಾಗ ಹೇಳ್ತೀವಿ ನಾವು. ಈಗ ನೋಡಿ, ನಾವು ಈಗ ಇದು ದೇಶದ ವಿಷಯ, ರಾಷ್ಟ್ರದ ವಿಷಯ, ರಾಷ್ಟ್ರಾಭಿಮಾನದ ವಿಷಯ. ಈ ಹಕ್ಕಿನ ಗುತ್ತಿಗೆಯನ್ನ
ಮೊನಾಪಲಿಯನ್ನ ಕಾಂಟ್ರಾಕ್ಟ್ ಅನ್ನು ಯಾರಿಗೊಬ್ಬರಿಗೆ ಕೊಟ್ಟೆ Yes, yes, ನಾನು yes. ನಿಮ್ಮಷ್ಟೇ ದೇಶಭಕ್ತರೇ ಈ ದೇಶದಲ್ಲಿ ನೀವಲ್ವೇನ್ರಿ? ಇವತ್ತು ಈ ದೇಶ- ನಾನೇ ದೇಶಭಕ್ತ ಅಲ್ವಾ? ನಾನು ಅಲ್ಲಿ ಹೇಳ್ತೀನಿ ನಿಮಗೆ ರವಿಕೃಷ್ಣ ರೆಡ್ಡಿ ಅವ್ರು ನೋಡ್ರಿ, ದೇಶಭಕ್ತ ಅಲ್ಲ, ಕಟ್ಟಿ ಅವ್ರು ನೋಡಿ, ದೇಶಭಕ್ತರಲ್ಲ. ನಾನು- ನಾವೇನ್ ದೇಶದ್ರೋಹಿಗಳ? ನನ್ನ ನಾವ್ ಪಕ್ಷ- ಎಲ್ಲಿಂದ ಇಳಿದು ಬಂದ್ಬಿಟ್ಟಿದೀವಾ? ನನ್ನ ಪಕ್ಷ ಬೇರೆ ಆದ್ರೂ ಕೂಡ ಮಾನ್ಯ ದೇವೇಗೌಡರು ಕಾಶ್ಮೀರದ ಎಂಥ ಪ್ರಾಬ್ಲಮ್ ನಲ್ಲಿ ಪ್ರಥಮವಾಗಿ ಹೋದಿಂದ ಪ್ರೈಮ್ ಮಿನಿಸ್ಟರ್ ಅವರು ಅದನ್ನ ಒಪ್ಪಬೇಕು ನಾವು. ಅದನ್ನ ಹೇಳ್ತಾ ನಾವು ಎಲ್ಲ ವಿಷಯದಲ್ಲಿ ರಾಜಕಾರಣ ಇಲ್ಲ, ಮಾಡಬಾರ್ದು. ಸುಮ್ನೆ ರೆಫರ್ ಮಾಡಿದ್ರು ಪಾಪ. ನಾವು ಮಾಡಬಾರ್ದು ರಾಜಕಾರಣ. ಹರೀಶ್ ಅವ್ರು ರಾಜಕೀಯ ನಾವು ಮಾಡ್ತಾ ಇದ್ರು, ರೆಫರ್ ಮಾಡಿದ್ರು, ನಾನು ಸಂತೋಷ ಆಯ್ತು. ನಾನು ಸರ್, ಬಂದ ಅವರು ತಕ್ಷಣ- ಗುರುಗಳು ಅವರೇ ನಮಗೆ ಪಾಠ ಹೇಳ್ಕೊಟ್ಟಿರೋದು. ಇವಾಗ ನಮ್ಮ ಮಕ್ಕಳು ನಾವು ನಾಮಕರಣ ಮಾಡಬಾರ್ದಾ? ಮಾಡ್ಬೇಕಾ? ನಿಮ್ಮ ಹೇಳ್ಬಿಟ್ಟು ಮಕ್ಕಳು- ಮತ್ತೆ ನಮ್ಮ ಮಕ್ಕಳು ನಾಮಕರಣ ಮಾಡ್ಬೇಕು. ಒಂದು ನಿಮಿಷ ಹೇಳ್ತೀನಿ. ಬೇರೆಯವ್ರ ಮಕ್ಕಳು ನಾಮಕರಣ ಮಾಡಕ್ಕಾಗತ್ತಾ? ಒಂದು ನಿಮಿಷ ಹೇಳ್ತೀನಿ. ನೀವು ನಮ್ಮಲ್ಲಿ ಒಂದು ಗಾದೆ ಇದೆ, ಹರೀಶ್ ಅವ್ರಿಗೆ ಅರ್ಥ ಆಗುತ್ತೆ. ನೀವು ಪಾಠ చెప్పి నాకు మనం ನಾನು ಬಂದ ತಕ್ಷಣ ಸರ್ಕಾರವನ್ನು ಅಭಿನಂದಿಸ್ತೇನೆ. Yes. ಯಾಕಂದ್ರೆ ನೀವು ಅಭಿನಂದಿಸ್ತೀರಿ. Yes, I appreciate that. ನಾನು ಪ್ರಜೆರಿ ಈ Yes, ದೇಶದ್ದು. ನಮಗ್ ಖುಷಿ ಆಗಿದೆ. ಅವ್ರು ಗೂಢಚಾರರು ಇಂಡಿಯಾ ಭಾರತೀಯ ಅವರು. ಈ ಮಣ್- ನಮ್ಮ ಸಹೋದರ ಈ- ಉಳ್ಕೊಳ್ಳೋದು ಈ- ಬಹಳ ಸಂತೋಷ ಕೊಡುತ್ತೆ. ಈ ಮೈಂಡ್ ಸೆಟ್ ಇದೆಯಲ್ಲ, ಈ ಮೈಂಡ್ ಸೆಟ್ ಅಪಾಯ ಅಂತ ಹೇಳೋದು. ಎಸ್ ಪ್ರಿಯ ವೀಕ್ಷಕರೇ, ಗೊತ್ತಿಲ್ಲ, ನಾವು ಕೇಳ್ಕೊಳ್ಳೋದು ಅಷ್ಟೇ. ಏನು ಕುಲಭೂಷಣ್ ಜಾಧವ್ ಏನಿದ್ದಾರೆ ಅವರು ತಿರುಗಿ ಬರಲಿ ದೇಶಕ್ಕೆ. ಹಾಗೇನೆ ಅವ್ರ ಅಮ್ಮ ಏನು ಕಾಯ್ತಾ ಇದ್ದಾರೆ, ಅವ್ರ ಅಮ್ಮನ ಹತ್ರ ಬರಲಿ, ಮಾತಾಡಲಿ, ಅವ್ರ ಕುಟುಂಬ ಚೆನ್ನಾಗಿರಲಿ, ಅಷ್ಟೇ. ರಾಜಕಾರಣ ಅವ್ರಿಗೆ ಬಿಟ್ಟಿದ್ದು. ಒಂದೇ ಒಂದು ವಿಚಾರ ಆದರೆ ಏನೇ ಇರಲಿ, ಇಂಥ ಕೆಲವೊಂದು ವಿಚಾರಗಳಲ್ಲಿ, ವಿಶೇಷವಾಗಿ ಇಂಥ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಚಾರಗಳಲ್ಲಿ ಅಂತ ಇಂಥ ಗಲಾಟೆಗಳ ವಿಚಾರಗಳಲ್ಲಿ ಬಿಜೆಪಿ ಬಂದ ಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಬಹುತೇಕವಾಗಿ ಭಾರತದ ಪರವಾಗಿ ಗೆಲ್ಲುವಂತ ಕೆಲವೊಂದು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಬೇಕು. ಇದು ಎರಡನೇ ಕೇಸು. ಇದು ಬಂದ ಮೇಲಲ್ಲ. ಇದು ಎರಡನೇ ಕೇಸು. ಒಂದ್ಸರಿ $60,000 ಭಾರತದ ಆದ್ರೆ ಇವ್ರು ಹೇಳ್ದಾಗೆ ಪಾಕಿಸ್ತಾನದವರು ಇದು ರಿಲೀಫ್ ಕೇಳಿದ್ರು. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಆಗಿದೆ, ತೀರ್ಮಾನ ಆಗಿದೆ. ಆಮೇಲೆ ಇದು ಎರಡನೇ ಮುಖಭಂಗ. ಹರೀಶ್ ಅವ್ರು ಹೇಳಿದಾಗೆ ನಾವು ಸೂಪರ್ ಪವರ್ ಆಗ್ಬಿಟ್ಟಿದೀವಿ ಅನ್ನೋದು ಎಸ್ ಎಸ್ ಪ್ರಿಯ ವೀಕ್ಷಕರೇ, ಇನ್ನೇನಿಲ್ಲ. ಏನು ಕೆ.ಇ. ರಾಧಾಕೃಷ್ಣ ಅವರು ಹೇಳಿದಾಗೆ ಕೇಂದ್ರ ಸರ್ಕಾರ ಏನಾದ್ರು ಒಳ್ಳೇದಾಗಿ ಮಾಡಿದರೆ ಅದು ನಮ್ಮ ಸರ್ಕಾರ ಕಣ್ರಿ, ನಮ್ಮ ದೇಶ ಸರ್ಕಾರ. ಅಂತಾರಾಷ್ಟ್ರೀಯ ವಿಚಾರ ಮಾತನಾಡಬೇಕಾದ್ರೆ ಬಿಜೆಪಿ, ಕಾಂಗ್ರೆಸ್ಸು, JDS ಇನ್ನೊಂದು ಮಾತನಾಡಬೇಕಾಗಿಲ್ಲ. ಅವರು ನಮ್ಮನ್ನು ರಿಪ್ರೆಸೆಂಟ್ ಮಾಡ್ತಾರೆ, ನಮ್ಮ ದೇಶವನ್ನು ರಿಪ್ರೆಸೆಂಟ್ ಮಾಡ್ತಾರೆ. ಅವರು ಒಳ್ಳೆ ಕೆಲಸ ಮಾಡಿದ್ರೆ ನಮಗೂ ಸಂತೋಷ ಆಗುತ್ತೆ. ಪರಸ್ಪರ ಆರೋಪ ಕಚ್ಚಾಟದಲ್ಲಿ ತೊಡಗಿದ್ದ ಬಿಜೆಪಿ ನಾಯಕರು ಇಂದು ಜನ್ಮಾಂತರದ ಸ್ನೇಹಿತರಂತೆ ಒಂದಾಗಿ ಬರ ಪ್ರವಾಸವನ್ನು ಪ್ರಾರಂಭಿಸಿದರು. ಎಲ್ಲ ನಾಯಕರು ಸೇರಿ ದಲಿತರ ಮನೆಯಲ್ಲಿ ಉಪಹಾರ ಸ್ವೀಕರಿಸಿದ್ರು, ಸಿದ್ಧಗಂಗೆಯಲ್ಲಿ ಆಶೀರ್ವಾದ ಪಡೆದರು, ಹಾಗೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರು. ಇದರೊಂದಿಗೆ ಬಿಜೆಪಿಯ ಬರ ಅಧ್ಯಯನ ಪ್ರವಾಸ ಇಂದು ಪ್ರಾರಂಭ ಆಯಿತು. ಶುರುವಾಯಿತು ಬಿಜೆಪಿ ಬರ ಪ್ರವಾಸ. ಗಳಸ್ಯ ಕಂಠಸ್ಯರಂತೆ ಕಂಡು ಬಂದ್ರು ಯಡಿಯೂರಪ್ಪ, ಈಶ್ವರಪ್ಪ. ದಲಿತರ ಮನೆಯಲ್ಲಿ ನಡೆಯಿತು ಉಪಹಾರ. ಬ್ರಿಗೇಡ್ ರಾಜಕಾರಣ ಮತ್ತು ಗುಂಡುಪೇಟೆ ಮತ್ತು ನಂಜನಗೂಡು ಚುನಾವಣೆಯ ಸೋಲಿನಿಂದ ಕಂಗೆಟ್ಟಿದ್ದ ಬಿಜೆಪಿ ನಾಯಕರು ಇಂದು ಹೊಸ ಹುರುಪಿನಿಂದ ಬರ ಅಧ್ಯಯನ ಪ್ರವಾಸವನ್ನು ಪ್ರಾರಂಭಿಸಿದರು. ರಾಜ್ಯದ ಬಹುತೇಕ ಎಲ್ಲ ಹಿರಿಯ ನಾಯಕರು ಈ ಪ್ರವಾಸದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಮದುವೆ ದಿಬ್ಬಣ ಹೊರಡುವಂತೆ ಹೊರಟ ಈ ತಂಡದ ನಾಯಕತ್ವ ವಹಿಸಿದವರು ರಾಜ್ಯ ಘಟಕದ ಅಧ್ಯಕ್ಷ BS ಯಡಿಯೂರಪ್ಪ. ಅವರಿಗೆ ಸಾಥ್ ನೀಡಿದವರು ಕೇಂದ್ರ ಸಚಿವ ಅನಂತಕುಮಾರ್, ಪರಿಷತ್ ಪ್ರತಿಪಕ್ಷ ನಾಯಕ KS ಈಶ್ವರಪ್ಪ, ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಹಾಗೂ ಇತರರು. ಬೆಂಗಳೂರಿನಿಂದ ಹೊರಟ ಈ ತಂಡ ಬೆಳಗಿನ ಉಪಹಾರ ಸ್ವೀಕರಿಸಿದ್ದು ಮರಳೂರು ದಿಣ್ಣಿಯ ಮಧು ಎಂಬುವರ ಮನೆಯಲ್ಲಿ. ಅವರ ಮನೆಯಲ್ಲಿ ಉಪ್ಪಿಟ್ಟು, ಕೇಸರಿಭಾತ್, ಚಿತ್ರಾನ್ನ ಸೇವಿಸಿದರು. ದಲಿತರ ಮನೆಯಲ್ಲೇ ಉಪಹಾರ ಸ್ವೀಕರಿಸಬೇಕು ಎಂಬ ತೀರ್ಮಾನದ ಹಿನ್ನೆಲೆಯಲ್ಲಿ ಮಧು ಅವರ ಮನೆಯನ್ನ ಬೆಳಗಿನ ಉಪಹಾರಕ್ಕೆ ಆಯ್ಕೆ ಮಾಡಲಾಗಿತ್ತು. ಪ್ರವಾಸವನ್ನು ಪ್ರಾರಂಭ ಮಾಡುವುದಕ್ಕೆ ಮೊದಲು ಎಲ್ಲರೂ ಸಿದ್ಧಗಂಗಾ ಮಠದಲ್ಲಿ ಸೇರಬೇಕು ಎಂದು ತೀರ್ಮಾನಿಸಲಾಗಿತ್ತು. ಈಶ್ವರಪ್ಪ, ಸೊಗಡು ಶಿವಣ್ಣ ಮೊದಲಾದ ಅತೃಪ್ತ ನಾಯಕರು ಮಠಕ್ಕೆ ಬಂದರು. ಒಬ್ಬರ ಮುಖ ಇನ್ನೊಬ್ಬರು ನೋಡಿದರೆ ಮುಖ ತಿರುಗಿಸುತ್ತಿದ್ದ ನಾಯಕರು ನಾವೆಲ್ಲ ಒಂದೇ ಎಂದರು. ಇವರೆಲ್ಲ ಒಂದಾಗಿದ್ದರೋ ಇಲ್ಲವೋ ಎಂಬುದನ್ನು ನೋಡಿ ಪಕ್ಷದ ಅಧ್ಯಕ್ಷರಿಗೆ ತಿಳಿಸಲು ಪಕ್ಷದ ಉಸ್ತುವಾರಿ ಮುರಳೀಧರ್ ರಾವ್ ಬಂದಿದ್ದರಿಂದ ಒಳಗೆ ಏನೇ ಇರಲಿ ಹೊರಗೆ ನಾವೆಲ್ಲ ಒಂದು ಎಂದು ತೋರಿಸಿಕೊಳ್ಳಲೇಬೇಕಾಗಿತ್ತು. BS ಯಡಿಯೂರಪ್ಪ ಒಗ್ಗಟ್ಟಿನ ಮಂತ್ರ ಜಪಿಸಿದರು. ಸಿದ್ಧಗಂಗಾ ಶ್ರೀಗಳ ದರ್ಶನ ಪಡೆದು ಇನ್ನು 1 ತಿಂಗಳು 10 ದಿವಸ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ನಮ್ಮೆಲ್ಲ ಪ್ರತಿಪಕ್ಷದ ನಾಯಕರು, ನಮ್ಮೆಲ್ಲ ಕೇಂದ್ರದ ಸಚಿವರು, ಪ್ರಮುಖರು, ಅಲ್ಲ ಸಂಸತ್ ಸದಸ್ಯರು ರಾಜ್ಯದ ಜನರ ಸಂಕಷ್ಟಗಳನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ಮಳೆ ಎಷ್ಟು ಮಟ್ಟಕ್ಕಾಗಿದೆ, ಬರಗಾಲದ ಸ್ಥಿತಿಗತಿಗಳೇನಾಗಿದೆ, ಹರಿಜನ ಗಿರಿಜನ ಬಸ್ತಿಗಳ ಅವರ ಸ್ಥಿತಿಗತಿಗಳೇನು, ಇವೆಲ್ಲವನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಎಲ್ಲ ನಮ್ಮ ಪ್ರಮುಖರು ಒಟ್ಟಾಗಿ ಒಂದಾಗಿ ಹೋಗ್ತಾ ಇದ್ದೇವೆ ಜನರ ಸಮಸ್ಯೆಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ. ಕೇಂದ್ರ ಸಚಿವ ಅನಂತಕುಮಾರ್ ಕೂಡ ಭಜಿಸಿದ್ದು ಒಗ್ಗಟ್ಟಿನ ಮಂತ್ರವನ್ನೇ. ರಾಜ್ಯದಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲು ಒಗ್ಗಟ್ಟು ಅತ್ಯಗತ್ಯ ಎಂದರು ಅನಂತಕುಮಾರ್. ನಾವು ಪಂಚಪಾಂಡವರು, ಒಂದು ಮುಷ್ಟಿ, ಒಗ್ಗಟ್ಟಿನ
ಪಕ್ಷ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡೋರಿದ್ದೇವೆ. ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಜನಕ್ಕೆ ತಮ್ಮ ಆಕ್ರೋಶವನ್ನು, ತಮ್ಮ ಭಾವನೆಗಳನ್ನು, ತಮ್ಮ ಸಿಟ್ಟನ್ನು ಹೊರಗೆಡವಲಿಕ್ಕೆ ಇವತ್ತು ಕಾತ್ಕೊಂಡು ಕೂತ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ನನಗನ್ಸುತ್ತೆ ವ್ಯಾಪಕವಾದಂಥ ಒಂದು ಜನಾಶೀರ್ವಾದ, ಜನಬೆಂಬಲ ನಮಗೆ ದೊರಕತ್ತೆ. ದಲಿತರ ಮನೆಯಲ್ಲಿ ಉಪಹಾರ ಸ್ವೀಕರಿಸಿದ ನಂತರ ಅಲ್ಲಿನ ಜನ ತಮ್ಮ ಸಮಸ್ಯೆಯನ್ನು ಬಿಜೆಪಿ ನಾಯಕರ ಮುಂದೆ ಹೇಳಿಕೊಂಡರು. ಕುಡಿಯುವ ನೀರಿನ ಸಮಸ್ಯೆಯನ್ನು ಅವರ ಗಮನಕ್ಕೆ ತಂದರು. ಎಂದು ಪ್ರವಾಸ ಪ್ರಾರಂಭ ಮಾಡಿದ ಬಿಜೆಪಿ ನಾಯಕರ ತಂಡ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಭೇಟಿ ನೀಡಲಿದೆ. ಪರಿಸ್ಥಿತಿ ಅಧ್ಯಯನ ನಡೆಸಿದ ನಂತರ ವರದಿಯನ್ನು ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೂ ಕೊಡುವ ಉದ್ದೇಶ ಬಿಜೆಪಿಗಿದೆ. ಒಟ್ಟಿನಲ್ಲಿ ಬರ ಅಧ್ಯಯನಕ್ಕಿಂತ ಬಿಜೆಪಿಯಲ್ಲಿ ಒಗ್ಗಟ್ಟಿದೆ ಎಂದು ತೋರಿಸುವುದಕ್ಕೆ ಈ ಪ್ರವಾಸ ಬೇಕಾಗಿತ್ತು. ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅವರ ಬೀದಿ ಜಗಳದಿಂದ ಪಕ್ಷಕ್ಕಾದ ಹಾನಿಯನ್ನ ಸರಿಪಡಿಸುವುದು ಅವರ ಉದ್ದೇಶವಾಗಿತ್ತು. ಆದರೆ ಈ ಪ್ರವಾಸ ಬಿಜೆಪಿಯ ಇಮೇಜ್ ಅನ್ನು ಸರಿಪಡಿಸುವುದಕ್ಕೆ ಎಷ್ಟು ಸಹಾಯ ಮಾಡುತ್ತದೆ ಎಂದು ಈಗಲೇ ಹೇಳುವುದು ಕಷ್ಟ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್ ಪ್ರಿಯ ವೀಕ್ಷಕರೇ, ಬಿ ಜೆ ಪಿಯವರೆಲ್ಲ ಒಂದಾದರೆ ನಮಗೂ ಸಂತೋಷನೇ. ಯಾಕೆಂತಂದರೆ ರಾಜ್ಯದಲ್ಲಿ ಒಂದು ಪ್ರತಿಪಕ್ಷ ಇರಬೇಕಿದೆ, ಡೆಮೋಕ್ರಸಿ ಅವ್ರು ಕೆಲಸ ಮಾಡಬೇಕು. ಆದರೆ ಎಷ್ಟು ಕಾಲ ಇದಿರುತ್ತೆ ಅನ್ನೋ ಸಣ್ಣ ಸಂಶಯ. ಯಾಕೆಂದರೆ ಅಲ್ಲಿ ಮುರಳೀಧರ್ ರಾವ್ ಬಂದಿದ್ದಾರೆ ಉಸ್ತುವಾರಿ. ಸಾಧಾರಣವಾಗಿ ಇಂಥ ಪ್ರವಾಸಗಳೇನಿರ್ತವೆ ಅದ್ರ ಜೊತೆಗೆ ಕೇಂದ್ರ ಉಸ್ತುವಾರಿ ಯಾವಾಗಲೂ ಬರಲ್ಲ. ಕೇಂದ್ರ ಉಸ್ತುವಾರಿ ಕೆಲಸನೇ ಬೇರೆ. ಬಟ್ ಮುರಳೀಧರ್ ರಾವ್ ಬಂದಿದ್ದು ಯಾಕೆಂದರೆ ಇವರು ಯಡಿಯೂರಪ್ಪ ಈಶ್ವರಪ್ಪ ಎಷ್ಟು ನಗ್ತಿದ್ದಾರೆ, ಅಕ್ಕಪಕ್ಕ ಇದ್ದಾರಾ ಇಲ್ವಾ, ಅಥವಾ ತಿರುಗಿ ಬಿದ್ದಾಕ್ಷಣ ಗೂಟ ಹೊಡಿತಾರೆ, ಇಂಥದ್ದು ನೋಡೋದಕ್ಕೆ ಇರ್ಬೋದು. ಇನ್ನು ಪೂರ್ಣ ಇವರೇನು ಒಂದು ತಿಂಗಳ ಕಾಲ ಇವ್ರದ್ದೇನು ಪ್ರವಾಸ ನಡೆಯುತ್ತೆ, ಒಂದು ತಿಂಗಳ ಕಾಲ ಪೂರ್ಣ ಮುರಳೀಧರ್ ರಾವ್ ಇರೋಕ್ಕೆ ಸಾಧ್ಯ ಆಗಲ್ಲ. ಅವರು ಡೆಲ್ಲಿ ವಿಮಾನ ಹತ್ತಿದ ಮೇಲೆ ಇವ್ರು ಏನು ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ನನಗೆ. ನಾನು ಹರೀಶ್ ಅವ್ರ ಹತ್ರ ಕೇಳೋದು. ಎರಡನೇದೊಂದು ಪ್ರಶ್ನೆ ಇದೆ. ಅನಂತಕುಮಾರ್ ಹೇಳಿದರು, ಎಸ್ ನಾವು ಪಂಚಪಾಂಡವರಿದ್ದ ಹಾಗೆ. ಪಂಚಪಾಂಡವರಲ್ಲಿ ಯಾರು ಏನು ಅಂತ ಹೇಳಿಲ್ಲ. ಯಾರು ಧರ್ಮರಾಯ, ಯಾರು ಅರ್ಜುನ, ಯಾರು ಭೀಮ, ಯಾರು ನಕುಲ ಸಹದೇವರು ಯಾರು ಅನ್ನೋದನ್ನು ಅವ್ರು ಹೇಳಿಲ್ಲ. ಅದರ ಜೊತೆಗೆ ಪಂಚಪಾಂಡವ್ರ ಜೊತೆಗೆ ಯೂಸುವಲಿ ಪಂಚಪಾಂಡವ್ರು ಹೋದಾಗೆಲ್ಲ ಅವ್ರ ಜೊತೆಗೆ ದ್ರೌಪದಿ ಇದ್ದೇ ಇರ್ತಾರೆ. ಅದು ಯಾರು ಅನ್ನೋದನ್ನು ಕೂಡ ಅವರು ಹೇಳಿಲ್ಲ. ಎನಿವೆ ಅವರ ಪ್ರವಾಸ ಯಶಸ್ವಿ ಆಗಬೇಕು. ನನ್ನ ಪ್ರಶ್ನೆಗಳಿವೆ. ಎಸ್ ಹರೀಶ್ ಟು ಯು, ಇದು ಮುರಳೀಧರ್ ರಾವ್ ಹೋಗುವರೆಗೆ ಮಾತ್ರ ಈ ನಗು ಇರುತ್ತಾ, ಕೊನೆವರೆಗೆ? ಅಲ್ಲ, ನಾನು ಅವತ್ತೇ ಕೂತಿದ್ದಾಗ ಹೇಳಿದೆ, ಅದು ರಾಮ ಲಕ್ಷ್ಮಣರಿದ್ದಂಗೆ ಈಶ್ವರಪ್ಪ ಅವರು ಮತ್ತು ಯಡಿಯೂರಪ್ಪ ಅವರು. ಇದು ಒಂದ್ಸಲಿ ದೊಡ್ಡ ದೊಡ್ಡ ಹೈ ಟೆನ್ಷನ್ ವೈರ್ ಇದ್ದಾಗ ಮಳೆ ಗಾಳಿ ಎಲ್ಲ ಬರುತ್ತೆ, ಅದಷ್ಟು ಕದೇ ಟಚ್ ಆಗ್ತವೆ, ಸ್ವಲ್ಪ ಸ್ಪಾರ್ಕಿಕ್ಕೆಲ್ಲ ಬರುತ್ತೆ. ನಾವು ದಡ್ರ ಥರ ಏನೋ ಕೈ ಹಿಡಿದ್ಬಿಟ್ಟು ಸರಿ ಮಾಡೋಕ್ಕಾದ್ರೆ ನಾವು ಸುಟ್ಟು ಹೋಗ್ತೀವಿ. ಅದೇ ಸರಿ ಹೋಗ್ಬೇಕು, ಅದಷ್ಟು ಕದೆ ಅದು ಸರಿ ಹೋಗಿದೆ. ಇವತ್ತು ಒಂದು ಲೀಡರ್ಶಿಪ್ಪು, ಟೀಮ್ ವರ್ಕ್ ಮಾಡಬೇಕು ಅಂತ ಕೇಂದ್ರದಿಂದ ನಮ್ಮ ಮುರಳೀಧರ್ ರಾವ್ ಅವರು ಇವತ್ತು ಬರ ಪರಿಹಾರದ್ದು ಮೊದಲೇ ಇತ್ತು, ಇವತ್ತು ಲೆಗ್ ಇತ್ತು, ಇವತ್ತು ಸ್ಟಾರ್ಟ್ ಆಗಿದೆ. ಅದಕ್ಕೆ ಇವತ್ತು ಬಂದಿದ್ದಾರೆ. ಮುಂಚೆಯಿಂದನೇ ನಮ್ಮ ಉಸ್ತುವಾರಿನೇ ಅವರು, ಅದೇನು ಹೊಸದಾಗಿ ಏನು ಉಸ್ತುವಾರಿ ಅಲ್ಲ. ಬಂದು ವರದಿ ನೀವು ಹೇಳಬೇಕು, ನಿಮ್ಮ ಪಕ್ಷದ ಮೂಲಗಳ ಪ್ರಕಾರನೇ. ನನಗೆ ಗೊತ್ತಿಲ್ಲ, ನನ್ನ ಮೂಲಗಳಿರ್ಬೋದು. ಒಂದು ನಿಮ್ದೇನು ಗಲಾಟೆ ಆಯಿತು, ಮೈಸೂರಿನ ಎಕ್ಸಿಕ್ಯೂಟಿವ್ ಕಮಿಟಿ ಆಗುವ ಸಂದರ್ಭದಲ್ಲಿ ತಮ್ಮ ಪಕ್ಷದ ಅಧ್ಯಕ್ಷರು ನೇರವಾಗಿ ಈಶ್ವರಪ್ಪನವರಿಗೆ ಹೇಳಿದ್ರು ಅಂತ ಮಾತು. ನನಗೆ ಗೊತ್ತಿಲ್ಲ, ಸುಳ್ಳು ಅಂತೇಳಿ ನಾನು ಒಪ್ಕೊಬಿಡ್ತೀನಿ. ಹೇಳಿದ್ರು, ನೋಡಪ್ಪ ಇನ್ನು ನೀವು ಮುಚ್ಚಿಕೊಂಡು ಕೆಲಸ ಮಾಡಬೇಕು, ಹೆಚ್ಚು ಕಮ್ಮಿ ತರಲೆ ಮಾಡಿದರೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೋತೀನಿ ಅಂತ ಅವ್ರು ಹೇಳಿದ್ರು. ಹೇಳಿದ ಮೇಲೆ ಇವ್ರು ಸ್ವಲ್ಪ ತಣ್ಣಗಾಗಿದ್ದಾರೆ ಅಂತ ಮಾತು. ರೈಟ್. ಈಗ ದೊಡ್ಡವ್ರ ಹಿರಿಯರು ಕೂಡಿಸಿ ಅವರಿಬ್ಬರ ಬಗ್ಗೆ ಮಧ್ಯದಲ್ಲಿ ಒಂದಷ್ಟು ಜನ ಯಾರು ಹೇಳಿದ್ರಲ್ಲ, ಒಂದಷ್ಟು ಜನ ಯಾರು ನಿಮಗೂ ಬಂದು ನಮ್ಮ ಪಕ್ಷದವ್ರು ಹೇಳಿದ್ರು ಅಂತ, ಆ ರೀತಿ ಅವ್ರಿಗೂ ಒಂದು ಸ್ವಲ್ಪ ಇವ್ರಿಗೂ ಒಂದು ಸ್ವಲ್ಪ ಹೇಳಿದ್ರು. ಇಬ್ಬರನ್ನು ಕೂಡಿಸಿ ನಮ್ಮ ಏನು ಇವರಿದ್ದಾರೆ ಅವರೆಲ್ಲ ನಾಯಕರುಗಳನ್ನ ಕೂಡಿಸಿ ಸರಿ ಮಾಡಿದ್ದಾರೆ, ಸರಿಯಾಗಿ ಹೋಗ್ತಾ ಇದ್ದಾರೆ. ಆಮೇಲೆ ನಾವಿಲ್ಲ ಅಂತ ಏನು ಹೇಳ್ತಾ ಇಲ್ವಲ್ಲ, ಡಿಫ್ರೆನ್ಸಸ್ ಇತ್ತು. ಪೊಲಿಟಿಕಲ್ ಪಾರ್ಟಿಯಲ್ಲಿ ಒಂದು ಇಂಟರ್ನಲ್ ಡೆಮಾಕ್ರಸಿ ಇರಬೇಕು. ಆ ಡೆಮಾಕ್ರಸಿ ನಮ್ಮ ಪಾರ್ಟಿಯಲ್ಲಿ ಇದೆ ಮಾಡಿದ್ರೆ. ಆಮೇಲೆ ತಾವೇನೋ ದ್ರೌಪದಿ ಬಗ್ಗೆ ಮಾತಾಡ್ತಾ ಇದ್ರಿ. 5 ಜನ ಪಾಂಡವರು ಇನ್ನ ಮದುವೆ ಆಗಿಲ್ಲ, ಮದುವೆ ಆದ್ಮೇಲೆ ಹೇಳ್ತಾರೆ. ಅಧಿಕಾರವೇ ದ್ರೌಪದಿ ಅಲ್ಲಲ್ಲ, ನಿಮ್ಗೆ ಗೊತ್ತಾ ಏನಾಗಿರ್ಬೋದು, ದ್ರೌಪದಿ ಸ್ವಯಂವರ ನಡೆದು ಯಾವಾಗ ಇನ್ನ ಸ್ವಯಂವರ ಆಗಿಲ್ಲ, ಆದ್ಮೇಲೆ ಹೇಳ್ತೀವಿ ಸರ್ ಯಾರು ದ್ರೌಪದಿ. ನನ್ನ ಪ್ರಶ್ನೆ ಇರೋದು, ಒಂದು ಇವರು ಬರಗಾಲ ಅಧ್ಯಯನ ಪ್ರವಾಸ ಅಂತಿದ್ದಾರೆ. ನಿಜವಾದ ಅರ್ಥದಲ್ಲಿ ಇವರು ಬರಗಾಲ ಅಧ್ಯಯನಕ್ಕೆ ಹೋಗ್ತಿದ್ದಾರೆ, ಅಥವಾ ಒಂದು ಪಾರ್ಟಿಯ ಇಮೇಜ್ ಏನು ಡೌನ್ ಆಗಿತ್ತು ಇತ್ತೀಚೆಗೆ, ಸರಿ ಇಲ್ಲ ನಾವೆಲ್ಲ ಸರಿ ಇದ್ದೀವಿ ಅಂತ ರಾಜ್ಯದ ಜನರಿಗೆ ತೋರಿಸೋದಕ್ಕೆ, ತಮ್ಮನ್ನೇ ತಾವು ಕನ್ವಿನ್ಸ್ ಮಾಡ್ಕೊಳ್ಳೋದಕ್ಕೆ, ಯಾರ್ ಫ್ರೆಂಡ್ಸ್ ಅಂತ ಅದಕ್ಕೆ ಹೋಗ್ತಾರೆ ಸರ್? ಈಶ್ವರಪ್ಪ, ಯಡಿಯೂರಪ್ಪ, BJP, ಅನಂತಕುಮಾರ್ ಇವರ ಒಳಗಡೆ ಏನಾಗ್ತದೆ ಅನ್ನೋದು ಮೀನಿನ ಕಾಲುಗಳನ್ನು ಹೇಗೆ ನೋಡೋಕ್ಕಾಗೋದಿಲ್ವೋ ಅಷ್ಟು ಗೂಢ ಆದೋದು. ಇಡೀ ನಮ್ಮ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಇದೊಂದು ಬಹಳ
ಮನೋವೈಜ್ಞಾನಿಕ ಅಧ್ಯಯನದ ವಸ್ತು, ಬರೀ ರಾಜಕೀಯವಾಗೆಲ್ಲ. ನನಗೆ ನಗು ಬರೋದು ಯಾಕೆ ಅಂತ ಹೇಳಿದರೆ, ರಾಮ ಲಕ್ಷ್ಮಣರು ದ್ರೌಪದಿ ಪಂಚಪಾಂಡವರಂಥ ಒಂದು ಆದರ್ಶಮಯ ಲೋಕವನ್ನು ಈ ಒಂದು ಹುಚ್ಚು ರಾಜಕಾರಣಕ್ಕೆ ತರೋದು ಸರಿಯಿಲ್ಲ. ಹೈ ಟೆನ್ಷನ್ ವೈರು ಬಿದ್ದು ಹೋದಾಗ ಬ್ಲಾಕ್ಔಟ್ ಆಗಿ ಕತ್ತಲೆ ಆಗಿಬಿಡ್ತದೆ. ಅದು ಬಿಡಿ, ಅದನ್ನು ಹೇಳೋದಿಲ್ಲ. ಸಿದ್ಧಗಂಗಾ ಮಠದಂಥ ಅತ್ಯಂತ ಒಳ್ಳೆಯ ಮಠದಲ್ಲ, ಒಂದು ರೀತಿಯ ಒಗ್ಗಟ್ಟಾಗೋದಕ್ಕೆ ಅಲ್ಲ, ಕಲುಷಿತಗೊಳಿಸುವಂಥ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಇದು ಸರಿಯಲ್ಲ. ಅದೊಂದು ಒಳ್ಳೆಯ ಧರ್ಮಕ್ಷೇತ್ರ, ಅದು ಎಲ್ಲರಿಗೂ ಸೇರಿದಂಥ ಧರ್ಮಕ್ಷೇತ್ರ. ಅದರೊಟ್ಟಿಗೆ ಅವ್ರ ನಾಯಕರು ಹೇಳಿದ್ದಾರೆ, ನಾವು ಯಾಕೆ ಹೋಗ್ತೀವಿ ನಾವು. ಆಮೇಲೆ ಮೊನ್ನೆ ಸ್ವಾಮಿ ನೀವು ಏನೇನೋ ಹೇಳಿದಿರಿ. 2 ದಿವಸಕ್ಕೆ ಮೊದಲು ಮಾನ್ಯ ಅಧ್ಯಕ್ಷರು, ನನಗೆ ಸಂಬಂಧ ಇಲ್ಲ, ನನ್ನ ಪಕ್ಷ ಬೇರೆ, ಅವರದನ್ನು ಹೇಳಿದನ್ನು ಒಪ್ಕೊಂಡೆ. ಆಂತರಿಕ ಪ್ರಭುತ್ವದಲ್ಲಿ ಅಸೂಯೆಗಳು, ದ್ವೇಷಗಳು, ಜಗಳಗಳು ಆಗೋದು ಸ್ವಾಭಾವಿಕ, ಸರಿ ಹೋಗೋದು ಸ್ವಾಭಾವಿಕ. ಅದಾಗೋದು. ಇದು ಮರ್ಡರ್ ಅಲ್ಲ, ಇದು ಹೀನಾಯವಾದಂಥ ಅಪಹಾಸ್ಯದ ಮಾತುಗಳು. ಅದು ವ್ಯಂಗ್ಯ, ಚುಚ್ಚು ಮಾತು, ವಕ್ರತುಂಡ ಇದೆಲ್ಲ ಇರ್ತದೆ, ವಕ್ರೋಕ್ತಿ. ನನಗೆ ಇನ್ನೂ ಹಾಸ್ಯ ಆಗೋದು ಅಂತ ಹೇಳಿದರೆ, ನಗು ಬರೋದು ಅಂತ ಹೇಳಿದರೆ, ಈ ದಲಿತರ ಮನೆಯನ್ನು ಉಪಯೋಗಿಸ್ಕೊಳ್ಳೋದು ಇದೆಯಲ್ಲ, ಇದನ್ನು ಮಾಡುವಂಥದ್ದು. ನೀವು ದಲಿತ ಪ್ರೀತಿ ಪ್ರೊಫೆಸರ್, ನಾನು ನಿಮ್ಗೆ ಹೇಳ್ತೀನಿ, ದಲಿತ ಪ್ರೀತಿ ಒಳಗಡೆ ಇರಬೇಕು ಹೊರತು ತೋರಿಕೆಗಲ್ಲ. ಇವತ್ತು ಯಾರ್ಯಾರು ಜಾತಿವಾದಿಗಳು ಯಾವ್ಯಾವ ರಾಜಕೀಯ ಪಕ್ಷದಲ್ಲಿ ಯಾರು ಗೊತ್ತಿಲ್ವ? ನಾನು ಒಂದು ಮಾತು ಹೇಳ್ತೇನೆ, ನೀವು ಗುಡಿಸಿಲಿನಲ್ಲಿ ಹೋಗಿ ತಿಂದ್ರ, ನೀವು ತಿನ್ನೋದು ಗುಡಿಸಿಲಿನಲ್ಲ, ನೀವು ತೋರಿಸಿದ ಚಿತ್ರಗಳನ್ನು ಗುಡಿಸಿಲಿನಲ್ಲಿ ಹೋಗಿ ನೀವು ಉಪ್ಪಿಟ್ಟು ತಿನ್ನಲಿಲ್ಲ, ನೀವು ತಿನ್ನೋದು ಗುಡಿಸಲಲ್ಲೇ ಇರ್ಬೇಕಂತ ಇಲ್ಲ, ಹಾಗೇನಿಲ್ಲ. ಇರ್ಬೇಕಾಗಿಲ್ಲ. ನಾನು ಹೇಳಿ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರೆ, ನೀವು ಸೆಲೆಕ್ಟ್ ಮಾಡಿ ಹೋಗುವಂತ ದಲಿತರಿರುವಂತ ಇಲ್ಲಿ ಒಂದು ವಿಚಾರ ನನಗೇನು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದ ಆಂತರಿಕ ಕಚ್ಚಾಟ ಈಗ ಇಡೀ ರಾಜ್ಯದ ಜನ ನೋಡಿದರೆ ನಾವು ಅದ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕಾಗಿದ್ದಿಲ್ಲ. ಆದರೆ ಅವರು ರಾಜ್ಯದ ಜನ ಇಂಥ ಬರಗಾಲದ ಪರಿಸ್ಥಿತಿಯಲ್ಲೂ ಸಮೇತ ಅವರು ದೇ ಆರ್ ರನ್ನಿಂಗ್ ದಿ ಪ್ಯಾರಾ ಗೌರ್ಮೆಂಟ್. ಅಂದರೆ ವಿಧಾನ ಪರಿಷತ್ತಿನ ನಾಯಕರು ಒಬ್ಬರಿದ್ದಾರೆ, ಇನ್ನೊಬ್ಬರು ವಿಧಾನಸಭೆಯ ನಾಯಕರು ಒಬ್ಬರಿದ್ದಾರೆ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾಗಿದ್ದಾರೆ. ಇಬ್ಬರು ಸಹ ಇವತ್ತು ಏನು ಕೇಂದ್ರದಲ್ಲಿ 4,500 ಕೋಟಿ ರೂಪಾಯಿ ಏನು ಕರ್ನಾಟಕಕ್ಕೆ ನಾವು ಡಿಮ್ಯಾಂಡ್ ಮಾಡಿದ್ವಿ, ಇನ್ನೂ ಅಮೌಂಟ್ ಬಂದಿಲ್ಲ. ಇಲ್ಲಿರ್ತಕ್ಕಂಥ 3-4 ಜನ ಕೇಂದ್ರದ ಮಂತ್ರಿಗಳು, 17 ಸಂಸದರು, ಎಲ್ಲ MLAಗಳು ಒಟ್ಟಾಗಿ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ನಮ್ಮ ಕರ್ನಾಟಕಕ್ಕೆ ಜನಕ್ಕೆ ಈ ತರದ ಡಿಮ್ಯಾಂಡ್ ಮಾಡಬೇಕಿತ್ತೆ ಹೊರತು ಇಲ್ಲಿ ಒಂದು ವಿಚಾರವನ್ನ ಸ್ವಾಗತಿಸ್ತಾ ಇನ್ನೊಂದನ್ನ ನಾನು ತೀವ್ರವಾಗಿ ಆಕ್ಷೇಪಣೆ ಮಾಡ್ತೀನಿ. ಒಂದು ವಿಚಾರ ಏನಾದ್ರು ವಿರೋಧ ಪಕ್ಷ ಒಂದಷ್ಟು ಕೆಲಸ ಮಾಡಬೇಕು, ಒಂದು ಸಭಾಪತಿಯಾಗಿರಬೇಕು. ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂತಹ ಯಡಿಯೂರಪ್ಪನವರು ಸತತವಾದ 1 ತಿಂಗಳ ಅನೇಕ ವರ್ಷಗಳಾದ ಮೇಲೆ ಸತತವಾದ 1 ತಿಂಗಳ ಕಾಲ ರಾಜ್ಯದ ಪ್ರವಾಸ ಮಾಡ್ತಿರೋದನ್ನು ನಾನು ಸ್ವಾಗತಿಸ್ತೀನಿ. ಆದರೆ ನೀವು 2ನೇ ವಿಚಾರ ಹೇಳಿದ್ರಲ್ವಾ, ಅವರಲ್ಲಿ ಹೋಗಿದ್ರು, ಇವರೇನೋ ಮಾಡಿದ್ರು, ಅದೇನು. ಅದಕ್ಕಿಂತ ಮುಖ್ಯವಾಗಿ ಅವರು ಬರಗಾಲದ ಪ್ರವಾಸ ಅಂತ ಮಾಡ್ತಾ ಇದಾರಲ್ವಾ, ಏನು ಮಾಡ್ತಾ ಇದ್ದಾರೆ, ಯಾರನ್ನ ಭೇಟಿ ಆದ್ರು, ಏನು ವಿಚಾರ ತಗೊಂಡ್ರು, ಅಲ್ಲಿ ನಿಜಕ್ಕೂ ಅವ್ರಿಗೆ ಬರಗಾಲದ ಪರಿಹಾರ ಸಿಗ್ತಾ ಇದೆಯಾ, ಸಾಲ ಮನ್ನಾದ ಬಗ್ಗೆ ಮಾತಾಡಿದ್ರ, ಬೆಳೆ ನಷ್ಟ ಪರಿಹಾರದ ಬಗ್ಗೆ ಮಾತಾಡಿದ್ರ, ಮಳೆ ಬಗ್ಗೆ ಮಾತಾಡಿದ್ರ? ದಯವಿಟ್ಟು ಮಾಧ್ಯಮಗಳು ನಾನು ತಪ್ಪು ತಿಳ್ಕೋಬಾರ್ದು. ಇದನ್ನ ಈ ಗಾಸಿಪನ್ನ ಕಮ್ಮಿ ಇಟ್ಟು ನಾವು ನಿಜಕ್ಕೂ ಯಡಿಯೂರಪ್ಪನವ್ರು ಏನು ಮಾಡ್ತಾ ಇದ್ದಾರೆ, ಈಶ್ವರಪ್ಪನವರು ರಾಜ್ಯದ ಪ್ರಮುಖ ರಾಜಕಾರಣಿಗಳಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಇಬ್ರು ಶೆಟ್ಟರ್ ಮತ್ತೆ ಈಶ್ವರಪ್ಪ ನಿಜಕ್ಕೂ ಅಲ್ಲಿ ಅವರು ಕರ್ತವ್ಯ ನಿರ್ವಹಿಸಿದ್ರ? ಇವರ ಚೇಷ್ಟೆಗಳು, ಈ ಕುತಂತ್ರಗಳು ಹೇಳಿದಂಗೆ ರಾಮ ಲಕ್ಷ್ಮಣ ಯಾವತ್ತೂ ಕಿತ್ತೆ ಆಡಿಲ್ಲ. ಏನ್ರಿ ಅದು ರಾಮ ಲಕ್ಷ್ಮಣ, ಆಮೇಲೆ ಅವ್ರು ಹೇಳ್ಕೊಳ್ಳೋದು ಪಂಚಪಾಂಡವರು, ಇವೆಲ್ಲ ಬೂಟಾಟಿಕೆ, ನಾಟಿಕೆ. ಆಮೇಲೆ ದಲಿತರ ವಿಚಾರ ಹೇಳಿದ್ರಲ್ವಾ, ಇವು ನೀವು ಹೇಳಿದಾಗೆ ಅದು ಒಳಗಡೆ ಇರಬೇಕು. ಆದ್ರೆ ಅಲ್ಲಿ ನೀವು ದಲಿತರು ಮಾಡಿದ ಊಟ ತಿಂದ್ರ, ಇವತ್ತು ಅನೇಕ ಮಾಡ್ತಾ ಇದ್ರಿ. ದಲಿತರ ಜೊತೆ ಕೂತ್ಕೊಂಡು ಊಟ ಮಾಡೋದು ದೊಡ್ಡಗಾರಿಕೆ ಏನು ಅಲ್ಲ. ಅನೇಕ ಹೋಟೆಲ್ಗಳಲ್ಲಿ ಜೊತೆ ತಿಂದು ಮಾತಾಡ್ತಾ ಇದಾರೆ. ಹಾಗಾಗಿ ಊಟಾಟಿಕೆ ಎಲ್ಲ ಬಿಟ್ಟು ನಿಮ್ಮ ಇದು ಬಸವಣ್ಣನ ಆದರ್ಶ, ನಮ್ಮ ಬಸವಣ್ಣನನ್ನ ಒಂದು ಜಾತಿಯ ಸಿಂಬಲ್ ಆಗಿ ನಾವು ಮಾಡಿಬಿಟ್ಟಿದೀವಿ. ನಮ್ಮ ದುರ್ದೈವ ಅದು. ಬಸವಣ್ಣ ಎಲ್ಲದಿಗೂ ಸೇರಿದವನು, ಯಾವುದೋ ಒಂದು ಜಾತಿಗಲ್ಲ. ಬಸವಣ್ಣನ ತತ್ವ ಬಹಳ ಮುಖ್ಯ. ಆದರೆ ಇದರಲ್ಲಿ ಬಹಳಷ್ಟು ನಾಯಕರು ಈ ದಲಿತರ ಮನೆಗೆ ಹೋಗಿ ಬಂದವ್ರೆ, ಅವ್ರು ಖಾಸಗಿಯಾಗಿ ಏನು ಮಾತನಾಡ್ತಾರೆ ಅನ್ನೋದು ಗೊತ್ತು ನನಗೆ. ದಲಿತರ ಪರವಾಗಿ ಇರುವವ್ರ ಬಗ್ಗೆ ಅವ್ರು ಏನು ಮಾತಾಡ್ತಾರೆ ಅಂತ ಗೊತ್ತು. ನಾನು ಈ ಚರ್ಚೆ ಮಾಡಕ್ಕೆ ಹೋಗಲ್ಲ. ಒಂದು ಜಂತ್ಕಲ್ ಮೈನಿಂಗ್ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ SIT ಅಧಿಕಾರಿಗಳ ಮುಂದೆ ಇವತ್ತು ಹಾಜರಾದರು. ಚರಣ್ ರೆಡ್ಡಿ ನೇತೃತ್ವದ ಅಧಿಕಾರಿಗಳ ತಂಡ ಹಲವು ಗಂಟೆಗಳ ಕಾಲ ಅವರು ವಿಚಾರಣೆ ನಡೆಸಿತು. ಈ ನಡುವೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ
ಕುಮಾರಸ್ವಾಮಿ ಅವರ ಮೇಲೆ ಮಾಡಿದ 150 ಕೋಟಿ ರೂಪಾಯಿ ಲಂಚದ ಆರೋಪದ ಬಗ್ಗೆಯೂ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಹಾಗೇನಾದರೂ ಆದರೆ ಕುಮಾರಸ್ವಾಮಿ ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರು ತೊಂದರೆಗೆ ಸಿಲುಕಿಕೊಳ್ಳೋದು ಗ್ಯಾರಂಟಿ. ಎಸ್ಐಟಿ ಮುಂದೆ ಎಚ್ಡಿಕೆ ಹಾಜರ್. ಚರಣ್ ರೆಡ್ಡಿ ನೇತೃತ್ವದ ತಂಡದಿಂದ ನಡೆಯಿತು ವಿಚಾರಣೆ. ಕುಮಾರನಿಗೆ ಕಾಡಲಿದೆಯಾ 150 ಕೋಟಿ ಲಂಚದ ಕೇಸ್? ರಾಜ್ಯದ ರಾಜಕೀಯವನ್ನು ಹಲವು ನಾಯಕರನ್ನು ನಡುಗಿಸಿದ್ದು ಗಣಿ ಹಗರಣ. ಈ ಹಗರಣ ಒಂದು ಹಂತದಲ್ಲಿ ಮುಚ್ಚಿ ಹೋಯಿತೇನೋ ಎನ್ನುವಾಗ ಸರ್ವೋಚ್ಚ ನ್ಯಾಯಾಲಯ ಮಧ್ಯ ಪ್ರವೇಶಿಸಿತು. 3 ತಿಂಗಳ ಅವಧಿಯಲ್ಲಿ ತನಿಖೆ ಮಾಡಿ ಮುಗಿಸುವಂತೆ ಎಸ್ಐಟಿಗೂ ಸೂಚಿಸಿತು. ಈಗ ಎಸ್ಐಟಿ ತನ್ನ ತನಿಖೆಯನ್ನ ತೀವ್ರಗೊಳಿಸಿದೆ. ಜಂತ್ಕಲ್ ಮೈನಿಂಗ್ ಹಗರಣದಲ್ಲಿ ಐಎಎಸ್ ಅಧಿಕಾರಿ ಗಂಗಾರಾಮ್ ಬಡೇರಿಯಾ ಈಗಾಗಲೇ ಜೈಲು ಸೇರಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನಿರೀಕ್ಷಣಾ ಜಾಮೀನು ಪಡೆದಿದ್ದಾರೆ. ನಿನ್ನೆ ನಿರೀಕ್ಷಣಾ ಜಾಮೀನು ಪಡೆದ ಕುಮಾರಸ್ವಾಮಿ ಇಂದು ಮಧ್ಯಾಹ್ನ 12 ಗಂಟೆಗೆ ಎಸ್ಐಟಿ ಅಧಿಕಾರಿಗಳೆದುರು ವಿಚಾರಣೆಗೆ ಹಾಜರಾದರು. ಚರಣ್ ರೆಡ್ಡಿ ನೇತೃತ್ವದ ಅಧಿಕಾರಿಗಳು ಸುದೀರ್ಘ ವಿಚಾರಣೆ ನಡೆಸಿತು. ಈ ಹಗರಣ ನಡೆದ ಸಂದರ್ಭದಲ್ಲಿ ಗಣಿ ಇಲಾಖೆಯ ಆಯುಕ್ತರಾಗಿದ್ದ ಗಂಗಾರಾಮ್ ಬಡೇರಿಯಾ ಮುಖ್ಯಮಂತ್ರಿಗಳ ಕಚೇರಿಯ ಒತ್ತಡದಿಂದ ಜಂತ್ಕಲ್ ಕಂಪನಿಯ ಪರವಾನಗಿಯನ್ನು ನವೀಕರಿಸಿದ್ದಾಗಿ ಹೇಳಿದ್ದಾರೆ. ಈ ಬಗ್ಗೆ ಇಂದು ಅಧಿಕಾರಿಗಳು ಕುಮಾರಸ್ವಾಮಿ ಅವರ ವಿಚಾರಣೆ ನಡೆಸಿದರು. ಆಗ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅಧಿಕಾರಿಗಳ ಮೇಲೆ ಪರವಾನಗಿಯನ್ನ ನವೀಕರಿಸುವಂತೆ ಒತ್ತಾಯಿಸಿದರೆ ಎಂಬುದನ್ನ ತಿಳಿದುಕೊಳ್ಳಲು ಅಧಿಕಾರಿಗಳು ವಿಚಾರಣೆ ನಡೆಸಿದರು ಎಂದು ಮೂಲಗಳು ತಿಳಿಸಿವೆ. ವಿಚಾರಣೆ ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ಎಸ್ಐಟಿ ವಿಚಾರಣೆಗೆ ಕರೆದಾಗ ಬರೋದು ಕರ್ತವ್ಯ, ಬಂದಿದ್ದೇನೆ. ನೀವೆಲ್ಲ ನಾನು ಜೈಲಿಗೆ ಹೋಗ್ತೇನೆ ಅನ್ನೋ ಹಾಗೆ ವರದಿ ಮಾಡ್ತಿದ್ದೀರಿ ಅಂತ ಮಾಧ್ಯಮಗಳ ಮೇಲೆ ರೇಗಿದ್ರು. ನಾನು ಸಂಬಂಧಪಟ್ಟಂತವ್ರು ಕರೆದಾಗ ಅವರು ಹೋಗಿ ಅವ್ರೇನು ಮಾಹಿತಿ ಕೇಳ್ತಾರೆ ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ, ಕೊಟ್ಟಿದ್ದೆ. ನೀವು ತಿಳ್ಕೊಂಡಾಗಿ FIR ಹಾಕ್ತಾರೆ. ನ್ಯಾಚುರಲಿ ಕೇಸ್ಗಳು ತಗೋಬೇಕಾದ್ರೆ FIR ಹಾಕಲೇಬೇಕು. ಆದರೆ ನೀವು ತಿಳ್ಕೊಂಡಾಗಿ ಕುಮಾರಸ್ವಾಮಿ ಬಂಧನಕ್ಕೊಳಗಾಗ್ತಾನೆ, ಇವೆಲ್ಲ ನೀವುಗಳೇ ಏನೋ ದೊಡ್ಡ ಆಗಬಾರ್ದು ಆಗೋಗ್ಬಿಡುತ್ತೆ, ಕುಮಾರಸ್ವಾಮಿ ಭವಿಷ್ಯಕ್ಕೆ ಏನೋ ಆಗ್ಬಿಡುತ್ತೆ ಅಂತಕ್ಕಂಥ ರೀತಿಯಲ್ಲಿ ವ್ಯಾಖ್ಯಾನಗಳು ಮಾಡಿದ್ರಲ್ಲ, ಆ ರೀತಿಯ ವಾತಾವರಣ ಇಲ್ಲಿ ಏನೂ ಇಲ್ಲ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನನ್ನ ಕಾನ್ಶಿಯಸ್ಗೆ ಯಾವುದೇ ರೀತಿಯ ನಿಯಮಾನುಸಾರ ಬಿಟ್ಟು ನಾನು ಕಾನೂನು ಬಾಹಿರವಾಗಿ ನನ್ನ 20 ತಿಂಗಳ ಅವಧಿಯಲ್ಲಿ ಯಾವುದೇ ತೀರ್ಮಾನಗಳು ಮಾಡಿಲ್ಲ. ಈ ನಡುವೆ ಮಾಜಿ ಜನಾರ್ದನ ರೆಡ್ಡಿ ಕುಮಾರಸ್ವಾಮಿಯವರ ಮೇಲೆ ಮಾಡಿದ 150 ಕೋಟಿ ಲಂಚದ ಆರೋಪದ ಬಗ್ಗೆಯೂ ಅಧಿಕಾರಿಗಳು ತನಿಖೆ ನಡೆಸುವ ಸಾಧ್ಯತೆ ಇದೆ. ಹಾಗೇನಾದರೂ ಆದರೆ ಕುಮಾರಸ್ವಾಮಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳಲಿದ್ದಾರೆ. ಈ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅವರನ್ನ ಸಾಕ್ಷ್ಯವನ್ನಾಗಿ ಪರಿಗಣಿಸುವ ಸಾಧ್ಯತೆಯೂ ಇದೆ. ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಕುಮಾರಸ್ವಾಮಿಯವರ ಮೇಲೆ ಮಾಡಿದ್ದ 150 ಕೋಟಿ ಲಂಚದ ಆರೋಪ ರಾಜಕೀಯವಾಗಿ ಬಿರುಗಾಳಿ ಬೀಸುವಂತೆ ಮಾಡಿತ್ತು. ಈ ಆರೋಪಕ್ಕೆ ಸಂಬಂಧಿಸಿದ ಸಾಕ್ಷ್ಯ ತಮ್ಮ ಬಳಿ ಇದೆ ಎಂದು ಅವರು ಹೇಳಿದರು. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಏನು ಕುಮಾರಸ್ವಾಮಿಯವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗೂ ಗೌರವಾನ್ವಿತ ನಾಯಕರು. ಅವರು ಜೈಲಿಗೆ ಹೋಗ್ಬೇಕಂತ ಮಾಧ್ಯಮಕ್ಕೇನು ಆಸೆ ಇಲ್ಲ, ಸುಳ್ಳದು. ಆದರೆ ಏನು ಬರುತ್ತೋ ಅದನ್ನ ವರದಿ ಮಾಡ್ಬೋದು. ಕೆಲವೊಮ್ಮೆ ವರದಿಯಲ್ಲಿ ಆ ಕಡೆ ಈ ಕಡೆ ಆಗ್ಬೋದು. ಎಸ್ ಕಟ್ಟಿಯವರೇ, ಈ ವಿಚಾರದ ಬಗ್ಗೆ ಮೊನ್ನೆ ಕೂಡ ನಾನು ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಇಲ್ಲಿ ಕುಮಾರಸ್ವಾಮಿಯವರ ಪಾತ್ರ ಯಾವ ರೀತಿಯೂ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಮೊನ್ನೆ ಹೇಳಿದಾಗ ನಮ್ಮ BJP ನಾಯಕರು ನಮ್ಮ ಮೇಲೆ ಅವತ್ತಿನ ಬಂದಿರತಕ್ಕಂಥವ್ರು ನಮ್ಮ ಮೇಲೆ ರೇಗಿದ್ರು. ಆದರೆ ಒಂದು ನ್ಯಾಯಾಲಯ ಮಧ್ಯಂತರ ಜಾಮೀನನ್ನು 1 ದಿವಸಕ್ಕೆ ಕೊಡ್ತಾರೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಸಣ್ಣ ಅಯೋರ್ಟ್ ಆಫ್ ಎವಿಡೆನ್ಸ್ ಕೂಡ ಕುಮಾರಸ್ವಾಮಿ ಅವರ ಮೇಲೆ ಇಲ್ಲ. ಆದ್ದರಿಂದನೇ ಇವತ್ತು ಅವರಿಗೆ ಮಧ್ಯಂತರ ಜಾಮೀನು ಕೂಡ ಮಂಜೂರಾಗಿದೆ. ಈ ನ್ಯಾಯಾಲಯದ ಆದೇಶದ ಪ್ರಕಾರ ಯಾವ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕೋಆಪರೇಟ್ ಮಾಡಬೇಕು ಅನ್ನೋಕೆ ಏನು ಕಂಡೀಷನ್ ಹಾಕಿರ್ತಾರೆ, ಆ ಕಂಡೀಷನ್ ಪ್ರಕಾರ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಅಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಕುಮಾರಸ್ವಾಮಿ ಅವರ ರೋಲ್ ಎನ್ನುವುದರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಆದ ಕಾರಣದ ನಾನು ಹೇಳೋದಿಲ್ಲ. ಆದರೆ ಒಂದು ಒಟ್ಟಿದೆ, ಒಂದು ಬೆರಳು ಅವರ ಮೇಲೆ ಇದೆ. ಸರಳವಾಗಿರೋದೇನು ಅಂದರೆ ಏನು ಗಂಗಾರಾಮ್ ಬಡೇರಿ ಅದು ಮುಖ್ಯಮಂತ್ರಿಗಳ ಕಚೇರಿಯ ಒತ್ತಡದಿಂದ ನಾನು ಮಾಡಿದ್ದೀನಿ. ಮುಖ್ಯಮಂತ್ರಿ ಫೋನ್ ಮಾಡಿದ್ರು ಅಂತ ಹೇಳಿದ್ದಾರೆ. ಅಲ್ಲ, ಒಂದು ನಿಮಿಷ. ಮುಖ್ಯಮಂತ್ರಿಗಳ ಟಿಪ್ಪಣಿ ಇತ್ತು, ಅವರ ಫೈಲ್ನಲ್ಲಿ ಅವರು ನೋಟ್ ಮಾಡಿದ್ದಾರೆ ಕೊಡಬೇಕಾದ್ರೆ ಅನ್ನೋದು ಒಂದು ಇಲ್ಲ ಆ ಥರ ಇಲ್ಲ ಸರ್. 7 ವರ್ಷ ಹಿಂದೆ 7 ವರ್ಷ ಮುಂದೆ ಕೊಟ್ಟರು ಅಂದ್ರೆ ಒಂದು ಸಣ್ಣ ಸಂಶಯ ಬರಲ್ವಾ? ಆ ಥರದ್ದು ಯಾವುದೂ ಇದಿಲ್ಲ, ಟಿಪ್ಪಣಿ ಯಾವುದೂ ಇಲ್ಲ ಸರ್. ಅಲ್ಲಿ ಅವ್ರು ಗಂಗಾರಾಮ್ ಬಡೇರಿ ಅವರು ಸಮೇತ ತಮ್ಮ ಉಳಿವಿಗೋಸ್ಕರ
ಈ ತರ ನಮ್ಮ ಮೇಲೆ ಪ್ರೆಷರ್ ಮಾಡಿದ್ರು ಅಂತ ಹೇಳಿರ್ಬೋದು, ಇಲ್ಲ ಅಂತ ಹೇಳಿದಿಲ್ಲ. ಅದು ಯಾವುದೇ ರೀತಿ ಟಿಪ್ಪಣಿಗಳಾಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ ಅಲ್ಲಿ, ಯಾವುದೇ ರೀತಿ ಸಾಕ್ಷ್ಯಾಧಾರಗಳು ಇಲ್ಲ, ಯಾವ ವಿಚಾರಗಳು ಆಗಿಲ್ಲ. ನೀವು ಗಾಲಿ ಜನಾರ್ದನ್ ರೆಡ್ಡಿ ಅವರ ಆಪಾದನೆ 150 ಕೋಟಿ ರೂಪಾಯಿ ನೀವಾಗಿ ನಾನು ಮಾತನಾಡೋದಕ್ಕೆ ಮುಂಚೆ ಹೇಳಿ ಎಕ್ಸ್ಪೋಸ್ ಆಗಬೇಡಿ. ನಾನು ಹೇಳೋದನ್ನು ಕೇಳಿ. ನಾನು ಆಪಾದನೆ ಮಾಡ್ತಾ ಇಲ್ಲ. ಒಂದು ಬೆರಳು ಅಂತ ಹೇಳಿದ್ರೆ ಇಲ್ಲ, ನಾನು ಮಾತಾಡಕ್ಕೆ ಬಿಡ್ಲಿಲ್ಲ ನೀವು. ಇರಿ, ನಾನು ಹೇಳೋದೇನೆಂದ್ರೆ ನಾನು ಅವರನ್ನ ಯಾಕೆ ಗೌರವಿಸ್ತೇನೆ ಅಂತ ಹೇಳಿದ್ರೆ, ಅವರು ನೇರವಾಗಿ ಹೋಗಿ ಪೊಲೀಸ್ ಅಧಿಕಾರಿಗಳ ಮುಂದೆ ಅವರು ತಮ್ಮನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದಾರೆ. ಕಂಪ್ಲೀಟ್ ಮಾಡಕ್ಕೆ ಬಿಡಲಿಲ್ಲ. SIT ನಿಜಕ್ಕೂ ಹೀನಾಯವಾದ ಕೆಲಸ ಮಾಡಿದೆ. 2-3 ವರ್ಷಗಳಿಂದನೇ ಈ ಕೆಲಸ ಮಾಡಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ತಪರಾಕಿಯಿಂದ ಇವತ್ತು ಎದ್ದು ನಿಂತ್ಕೊಂಡು ಏನೋ ಮಾಡ್ತಾ ಇದೆ. 3 ತಿಂಗಳಲ್ಲಿ ದಯವಿಟ್ಟು ನಾನು ಆ ವಿಚಾರವಾಗಿ ಹೇಳ್ತಾ ಇಲ್ಲ. ನನ್ನ SIT ಹಗರಣಗಳು ಸುಮಾರು ರಿಪೋರ್ಟ್ ಪಾರ್ಟ್ 2 ನಲ್ಲಿ ಲೋಕಾಯುಕ್ತ ಕೊಟ್ಟಿದ್ದ ರಿಪೋರ್ಟ್ ನ ಈ ಸರ್ಕಾರ ಕೆಲವೊಂದೇ ಪ್ಯಾರಾಗಳನ್ನ ಆಯ್ದು ಕೊಟ್ಟು ಇಂಥದನ್ನೇ ಮಾಡಿ ಅಂತ ಹೇಳಿ 3 ವರ್ಷ ಆಯ್ತು. ಅವರು ಸರಿಯಾಗಿ ನಿಭಾಯಿಸಲಿಲ್ಲ. ಇವಾಗ ಏನೋ ಎದ್ದು ನಿಂತ್ಕೊಂಡಿದೆ. ಎರಡನೇದು, ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು, ಒಂದು ಪಕ್ಷದ ಗೌರವಾನ್ವಿತ ಅಧ್ಯಕ್ಷರು, MP ಆಗಿದ್ದಂಥವ್ರು. ಆದರೆ ನಿನ್ನೆ ಮತ್ತು ಇವತ್ತು ಪತ್ರಿಕೆಗಳಲ್ಲಿ ಏನು ಬಂದಿದೆ, ಮಾಧ್ಯಮಗಳಲ್ಲಿಲ್ಲ, ಇವರು ಹೋಗಿ ಮುಂಬೈಯಲ್ಲಿ ರಾಜಾತಿಥ್ಯ ಐಷಾರಾಮಿ ನಾನು ಏನ್ ಹೇಳ್ತಾ ಇದ್ದೀನಿ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು. ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿಲ್ದಿರುವಂತವ್ರು ನೀವು ದಯವಿಟ್ಟು ಸ್ವಲ್ಪ ದಯವಿಟ್ಟು ನಾವು ಇನ್ನು ಮಾತೆ ನಾನು ಏನ್ ಹೇಳಿದೆ ಅಂತ ನಿಮ್ಗೆ ಗೊತ್ತಿಲ್ಲ, ನಾನು ಏನ್ ಹೇಳಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಕಂಠೆ ಅವರೇ, ಇವರು ದಯವಿಟ್ಟು ಕಂಠೆ ಅವರು ಭಾಗವಹಿಸಿದ್ದಾರೆ. ಇಲ್ಲ, ಒಂದ್ ನಿಮಿಷ ರಾಜಾತಿಥ್ಯ ದೇವೇಗೌಡರ ಹುಟ್ಟುಹಬ್ಬ ಪಕ್ಷದ ಅಭಿಮಾನಿಗಳಿಗೆ ಸಂಭ್ರಮ. ಈ ಸಂಭ್ರಮದಲ್ಲಿ ಬೆಂಗಳೂರು ಜನರಿಗೆ ಕಡಿಮೆ ದರದಲ್ಲಿ ಊಟ ತಿಂಡಿ ನೀಡೋ ಯೋಜನೆಯನ್ನ JDS ಸಿದ್ಧಪಡಿಸಿದೆ. ಇದಕ್ಕಾಗಿ ಬೆಂಗಳೂರು ನಗರದಲ್ಲಿ ಕ್ಯಾಂಟೀನ್ಗಳು ಪ್ರಾರಂಭ ಆಗಲಿವೆ. ದೇವೇಗೌಡರ ಹೆಸರಿನಲ್ಲಿ ಪ್ರಾರಂಭ ಆಗೋ ಈ ಕ್ಯಾಂಟೀನ್ಗಳ ಹೆಸರು ಅಪ್ಪಾಜಿ ಕ್ಯಾಂಟೀನ್. ಇಂದಿರಾ ಕ್ಯಾಂಟೀನ್ ಆಯ್ತು, ಈಗ ಅಪ್ಪಾಜಿ ಕ್ಯಾಂಟೀನ್. JDSನಿಂದ ದೇವೇಗೌಡರ ಹೆಸರಲ್ಲಿ ಉಪಹಾರ ಕೇಂದ್ರ. ಸಿಲಿಕಾನ್ ಸಿಟಿ ನಾಗರಿಕರಿಗೆ ಕಡಿಮೆ ದರದಲ್ಲಿ ತಿಂಡಿ ಊಟ. ಬೆಂಗಳೂರು ನಗರದ ಜನರಿಗೆ ಇದು ಸಂತಸದ ಸುದ್ದಿ. ಈಗಾಗಲೇ ಸರ್ಕಾರ ಎಲ್ಲಾ ವಾರ್ಡ್ಗಳಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲು ನಿರ್ಧರಿಸಿದೆ. ಮುಂದಿನ ತಿಂಗಳು ಇಂದಿರಾ ಕ್ಯಾಂಟೀನ್ಗಳು ಪ್ರಾರಂಭವಾಗುವ ಸಾಧ್ಯತೆಯೂ ಇದೆ. ಈ ನಡುವೆ JDS ಕೂಡ ಕಡಿಮೆ ದರದಲ್ಲಿ ಊಟ ತಿಂಡಿ ನೀಡುವ ಕ್ಯಾಂಟೀನ್ಗಳನ್ನ ಪ್ರಾರಂಭಿಸಲು ನಿರ್ಧರಿಸಿದೆ. ಇದು ದೇವೇಗೌಡರ ಹುಟ್ಟುಹಬ್ಬದ ಕೊಡುಗೆ. ಈ ಕ್ಯಾಂಟೀನ್ ಪ್ರಾರಂಭಿಸುವ ಹೊಣೆಗಾರಿಕೆ ಹೊತ್ತವರು ವಿಧಾನ ಪರಿಷತ್ ಸದಸ್ಯ TA ಶರವಣ. ಈ ಬಗ್ಗೆ ಅವರು ಹೇಳುವುದು ಹೀಗೆ. ನಮ್ಮ ಬೆಂಗಳೂರು ನಗರದಲ್ಲಿ ಪ್ರಪ್ರಥಮವಾಗಿ ಬಸವನಗುಡಿಯ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳ ಪಕ್ಷದ ಅಡಿಯಲ್ಲಿ ನಮ್ಮ ಅಪ್ಪಾಜಿ ಕ್ಯಾಂಟೀನಿನ ಹೆಸರಿನಲ್ಲಿ ನನ್ನ ವೈಯಕ್ತಿಕವಾಗಿ ಈ ಒಂದು ಕ್ಯಾಂಟೀನನ್ನ ಇನ್ನ 1 ತಿಂಗಳಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕ್ಯಾಂಟೀನಿನ ಉದ್ದೇಶ ಇವತ್ತು ಬಡವರು ಬಗ್ಗರು ಬಹಳಷ್ಟು ಜನ ಒಂದು ಹೊತ್ತು ಊಟಕ್ಕೂ ಕೂಡ
ಪರದಾಡುವಂಥ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿದೆ. ಅದಕ್ಕೋಸ್ಕರ ಇವತ್ತು ಸ್ವಚ್ಛತೆ ಹಾಗೂ ರುಚಿಯನ್ನ ಇಟ್ಕೊಂಡು ಹೈಜೆನಿಕ್ ಆಗಿ ಈ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ಕೊಂಡಿರತಕ್ಕಂಥದ್ದು. ಅಪ್ಪಾಜಿ ಕ್ಯಾಂಟೀನ್ನಲ್ಲಿ ಏನೇನೋ ಸಿಗಲಿದೆ. ಕ್ಯಾಂಟೀನ್ನಲ್ಲಿ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಕೇಸರಿ ಬಾತ್, ಉದ್ದಿನ ವಡೆ ಜೊತೆಗೆ 2 ಇಡ್ಲಿ ದೊರಕಲಿದೆ. ಬೆಳಗಿನ ತಿಂಡಿಯ ದರ 5 ರೂಪಾಯಿಗಳು. ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾಂಬಾರ್, ಪುಳಿಯೋಗರೆ, ಚಿತ್ರಾನ್ನ ಮತ್ತು ಪಲಾವ್ ದೊರಕಲಿದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ 10 ರೂಪಾಯಿ ದರ. ಮುಂಜಾನೆ 7:30ಯಿಂದ 10 ಗಂಟೆವರೆಗೆ ತಿಂಡಿ ಸಿಗಲಿದೆ. ಮಧ್ಯಾಹ್ನ 12:30ರಿಂದ 3 ಗಂಟೆವರೆಗೆ ಊಟ ಇರಲಿದೆ. ಬಳಿಕ ಸಂಜೆ 6ರಿಂದ 9ರವರೆಗೆ ಈ ಕ್ಯಾಂಟೀನ್ಗಳು ತೆರೆದಿರುತ್ತವೆ. ಈ ಕ್ಯಾಂಟೀನ್ಗಳನ್ನು ತೆರೆಯಲು ಈಗಾಗಲೇ ಸಿದ್ಧತೆ ನಡೆಯುತ್ತಿದೆ. ಇವತ್ತು ಅದಕ್ಕೋಸ್ಕರನೇ ಈ ಒಂದು ಶುಭ ದಿನ ಘೋಷಣೆ ಮಾಡಬೇಕು ಅಂತೇಳಿ ಇವತ್ತು ನಾವು ಘೋಷಣೆ ಮಾಡ್ತಾ ಇರತಕ್ಕಂಥದ್ದು. ತಿಂಡಿ ಇಡ್ಲಿ ವಡೆ ಮತ್ತು ಚಟ್ನಿ ಸಾಂಬಾರ್ ಇದಕ್ಕೆ ಬರೀ 5 ರೂಪಾಯಿ, ಮತ್ತು ಕಾಫಿ ಟೀಗೂ ಕೂಡ ಬರೀ 5 ರೂಪಾಯಿ. ಮಧ್ಯಾಹ್ನ ಊಟ ಬಿಸಿ ಊಟಕ್ಕೆ 10 ರೂಪಾಯಿಯನ್ನು ನಾವು ಫಿಕ್ಸ್ ಮಾಡಿ ಆಟೋ ರಿಕ್ಷಾ ಚಾಲಕರಿರ್ಬೋದು, ಈ ತಳ್ಳುಗಾಡಿ ತರಕಾರಿ ಗಾಡಿಗಳಿರ್ಬೋದು, ಮತ್ತು ಬಡವರು ಬಗ್ಗರು ಇರ್ಬೋದು, ಇಂಥವ್ರು ಎಲ್ರಿಗೂ ಕೂಡ ಅನುಕೂಲವಾಗುವಂಥ ಈ ಒಂದು ಕ್ಯಾಂಟೀನ್ನ ವ್ಯವಸ್ಥೆ ಇರುತ್ತೆ. ಇದು ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ಪ್ರಾರಂಭ ಮಾಡಿ ಇಡೀ ಬೆಂಗಳೂರಲ್ಲಿ 28 ಕ್ಷೇತ್ರಗಳಲ್ಲಿ ಕೂಡ ಇದನ್ನು ಮುಂದೂಡಬೇಕು ಅಂತೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡಿರತಕ್ಕಂಥದ್ದು. ಈ ಕ್ಯಾಂಟೀನ್ಗೆ ಮೊದಲು ಅಣ್ಣ ಕ್ಯಾಂಟೀನ್ ಎಂದು ಹೆಸರಿಡಲು ತೀರ್ಮಾನಿಸಲಾಗಿತ್ತು. ಕುಮಾರಸ್ವಾಮಿ ಅವರನ್ನು ಎಲ್ಲರೂ ಕುಮಾರಣ್ಣ ಎಂದು ಕರೆಯುವುದರಿಂದ ಅಣ್ಣ ಕ್ಯಾಂಟೀನ್ ಎಂದು ಹೆಸರಿಸಲು ಉದ್ದೇಶಿಸಲಾಗಿತ್ತು. ಆದರೆ ನಂತರ ದೊಡ್ಡಗೌಡರ ಹೆಸರೇ ಇರಲಿ ಎಂಬ ತೀರ್ಮಾನಕ್ಕೆ ಬರಲಾಯಿತು. ದೇವೇಗೌಡರು ಅವರ ಪಕ್ಷದವರ ಪಾಲಿಗೆ ಅಪ್ಪಾಜಿ, ಹೀಗಾಗಿ ಇದು ಅಪ್ಪಾಜಿ ಕ್ಯಾಂಟೀನ್ ಆಯಿತು. ಇವರು ಪ್ರಾರಂಭಿಸುವ ಮೊದಲ ಕ್ಯಾಂಟೀನು ಬಸವನಗುಡಿಯಲ್ಲಿ ಪ್ರಾರಂಭವಾಗಲಿದೆ. ನಂತರ ಬೇರೆ ಬೇರೆ ಪ್ರದೇಶಗಳಲ್ಲಿ ವಿಸ್ತರಿಸಲಾಗುವುದು. ಏನೇ ಇರಲಿ, ಬೆಂಗಳೂರಿನ ಜನರಿಗೆ ಕಡಿಮೆ ದರದ ಊಟ ತಿಂಡಿ ಸಿಗುವುದು ಸ್ವಾಗತಾರ್ಹ. ಆದರೆ ಕೇವಲ ರಾಜಕೀಯ ಕಾರಣಕ್ಕೆ ಕ್ಯಾಂಟೀನ್ ಪ್ರಾರಂಭಿಸಿದರೆ ಅದು ಬಹುಕಾಲ ಉಳಿಯಲಾರದು ಅಷ್ಟೇ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಏನು JDSನ ಶರವಣ ಅವರು ಏನು ಅಪ್ಪಾಜಿ ಕ್ಯಾಂಟೀನ್ ಏನು ಮಾಡ್ತಾ ಇದ್ದಾರೆ. ಮೊದಲು ಅದಕ್ಕೆ ಏನು ಕುಮಾರಣ್ಣ ಹೆಸರು ಅಣ್ಣ ಕ್ಯಾಂಟೀನ್ ಅಂತ ಇಡಬೇಕಾಗಿತ್ತೆ. ನಂತರ ದೊಡ್ಡವ್ರ ಹೆಸರುಗಳನ್ನ ಇವ್ರು ಕೇಳಿದ್ರೆ ನಂತರ ಮಾಡ್ಬೋದು ಅಂತ ಕ್ಯಾಂಟೀನ್ ಬರ್ತಾ ಇದೆ. ಈಗ ಏನು ಸರ್ಕಾರ ಇಂದಿರಾ ಕ್ಯಾಂಟೀನ್ ಮಾಡ್ತಾ ಇದೆ, ಇವರು ಅಪ್ಪಾಜಿ ಕ್ಯಾಂಟೀನ್ ಮಾಡ್ತಾರೆ. ಜನರಿಗೆ ಕಡಿಮೆ, ನಂದಂತೂ ಸ್ವಾಗತ ಇದೆ. ಜನರಿಗೆ 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ. ಇವರು BJP ಅವ್ರನ್ನ ಸುಮ್ಮನೆ ಬಿಡಲ್ಲ. ಅವರು ಇನ್ನೇನೋ ಕ್ಯಾಂಟೀನ್ನ ಇನ್ನೇನೋ ಓಪನ್ ಮಾಡ್ತಾರೆ. ಯಾರು ಓಪನ್ ಮಾಡ್ತಾರೋ ಗೊತ್ತಿಲ್ಲ. ನಡೆಸಿ ಮುಂದಿನ ಸುದ್ದಿ ಅಂತ ನೋಡೋ ಸಮಯ ಮೀರ್ತಾ ಇದೆ. ಯಾರು ಏನೇನು ಓಪನ್ ಮಾಡ್ತಾರೋ ಅಂತ ಕಡಿಮೆ ಬೆಲೆಗೆ ಸಿಕ್ಕರೆ ಹೋಗ್ಬಿಟ್ಟು ನಾವು ಎಂಜಾಯ್ ಮಾಡಿದ್ರಾಯ್ತು. ಹೊತ್ತಿ ಉರಿತಾ ಇರೋ ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆಗೆ BJP ತನ್ನದೇ ಆದ ಪರಿಹಾರವನ್ನು ಕಂಡುಕೊಂಡಿದೆ. ಅದು ರಾಜ್ಯದ ಮುಖ್ಯಮಂತ್ರಿಯ ಬದಲಾವಣೆ. ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿಯ ಜನಪ್ರಿಯತೆ ಕುಸಿತಾ ಇರೋದರಿಂದ ಮುಖ್ಯಮಂತ್ರಿ ಸ್ಥಾನವನ್ನು BJPಗೆ ಬಿಟ್ಟು ಕೊಡಬೇಕು. ಇದರಿಂದ ಪರಿಸ್ಥಿತಿ ಸುಧಾರಿಸುತ್ತೆ ಎಂದುಕೊಂಡಿರೋ BJP ಈ ವಿಚಾರವನ್ನು PDPಯ ಮುಂದಿಟ್ಟಿದೆ. ಆದರೆ PDP ಈ ಸಲಹೆಯನ್ನು ಒಪ್ಪಿಲ್ಲ. BJP ಮಾತ್ರ ಮುಖ್ಯಮಂತ್ರಿ ಸ್ಥಾನ ತನಗೆ ಬೇಕು ಅಂತ ಆಗ್ರಹಪಡಿಸ್ತಾ ಇದೆ. ಕಾಶ್ಮೀರದಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೆ BJP ಕಸರತ್ತು. ಕೇಸರಿ ಬಳಗದ ಬೇಡಿಕೆಗೆ ಮೆಹಬೂಬಾ ಮುಫ್ತಿ ನಕಾರ. ಜಮ್ಮು ಮತ್ತು ಕಾಶ್ಮೀರದಲ್ಲಿ PDP ಮತ್ತು BJPಯ ಸಮ್ಮಿಶ್ರ ಸರ್ಕಾರ ಬಂದಾಗ ಹಲವರು ಹುಬ್ಬೇರಿಸಿದ್ರು. ಈ ಮೈತ್ರಿ ಎಷ್ಟು ಕಾಲ ಇರುತ್ತದೆ ಎಂಬುದು ಒಂದು ಪ್ರಶ್ನೆಯಾದರೆ, ಕಾಶ್ಮೀರದ ಪರಿಸ್ಥಿತಿ ಉದರದಿಂದ ಸುಧಾರಿಸುತ್ತದೆ ಎಂಬ ಪ್ರಶ್ನೆಯೂ ಇತ್ತು. ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾಶ್ಮೀರ ಉದ್ರಿಕ್ತವಾಗಿದೆ. ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ರಸ್ತೆಗೆ ಇಳಿಯುತ್ತಿದ್ದಾರೆ. ಭಾರತ ವಿರೋಧಿ ಘೋಷಣೆಗಳು ಕೇಳಿಬರುತ್ತಿದೆ. ಪಾಕಿಸ್ತಾನದ ಧ್ವಜವು ಹಾರಾಡುತ್ತಿದೆ. ಮೆಹಬೂಬಾ ಮುಫ್ತಿ ಸರ್ಕಾರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲವಾಗುತ್ತಿದೆ. ಇತ್ತೀಚೆಗೆ ದೆಹಲಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ್ರು. ಹಾಗೆ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಇರುವುದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾತ್ರ ಎಂದು ಶ್ಲಾಘಿಸಿದ್ರು. ಮೂಲಗಳ ಪ್ರಕಾರ ಈ ಮಾತುಕತೆಯ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಬದಲಾವಣೆ ಸಲಹೆಯನ್ನ ಇಡಲಾಗಿತ್ತು. ಆದರೆ ಮೆಹಬೂಬಾ ಮುಫ್ತಿ ಇದಕ್ಕೆ ಒಪ್ಪಿರಲಿಲ್ಲ. ಆದರೆ BJP ತನ್ನ ಪ್ರಸ್ತಾವನೆಯನ್ನ ಕೈಬಿಟ್ಟಿಲ್ಲ. ಮುಖ್ಯಮಂತ್ರಿ ಬದಲಾವಣೆಯೊಂದೇ ಸಮಸ್ಯೆಗೆ ಪರಿಹಾರ ಎಂದು ಅದು ವಾದಿಸುತ್ತಿದೆ. ಕಾಶ್ಮೀರದಲ್ಲಿ ಮುಖ್ಯಮಂತ್ರಿ ಮೆಹಬೂಬಾ ಜನಪ್ರಿಯತೆಯನ್ನು ಕಳೆದುಕೊಳ್ಳುತ್ತಿರುವುದು ನಿಜ. PDP BJP ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದನ್ನೇ ಕಾಶ್ಮೀರದ ಜನಸಾಮಾನ್ಯರು ಒಪ್ಪಿರಲಿಲ್ಲ. ಹೀಗಾಗಿ ಸರ್ಕಾರದ ಬಗ್ಗೆ ಜನರ ವಿರೋಧ ಹೆಚ್ಚಾಗಿತ್ತು. ಈಗ ಮುಖ್ಯಮಂತ್ರಿ ಸ್ಥಾನ BJPಗೆ ದೊರಕಿದ್ರೆ ಸಮಸ್ಯೆ ಬಗೆಹರಿಯುತ್ತದೆ ಎಂದು ಹೇಳಲಾಗದು.
ಹಾಗೇನಾದ್ರೂ ಆದ್ರೆ ಪರಿಸ್ಥಿತಿ ಇನ್ನಷ್ಟು ಉಲ್ಬಣಿಸುವ ಸಾಧ್ಯತೆಯೂ ಇದೆ. ಆದರೆ ಬಿಜೆಪಿ ಮಾತ್ರ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆಯಲು ಶತಾಯಗತಾಯ ಯತ್ನ ನಡೆಸುತ್ತಿರುವುದು ಮಾತ್ರ ನಿಜ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಕಾಶ್ಮೀರ ವಿಚಾರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಪ್ರತಿ ಹಂತದಲ್ಲಿ ತಪ್ಪು ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ಅನಿಸುತ್ತೆ. ಈಗ ಕೂಡ ಏನು PDP ಇಂದ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯೋಕೆ ಹೋದರೆ ಇಟ್ಸ್ ಎ ಡೇಂಜರಸ್ ಥಿಂಗ್. ನನ್ನ ಸಮಯ ಮುಗಿದಿದೆ, ಆದರೂ ಇದು ಭಾಳ ಮಾತು, ಒಂದೊಂದು 5-5 ಸೆಕೆಂಡ್ ಆದರೂ ಇವ್ರ ರಿಯಾಕ್ಷನ್ ಕೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್ ಸರ್. ಕಾಶ್ಮೀರದ ಬಗ್ಗೆ ಅತ್ಯಂತ ಬಾಲಿಶವಾದ ಇಮ್ಮೆಚ್ಯೂರ್ಡ್ ಆದಂಥ ಒಂದು ಸ್ಟ್ಯಾಂಡನ್ನು BJP ತೆಗೆದುಕೊಂಡದ್ದು. ಅನೇಕ ವರ್ಷಗಳ ಕಾಲದ ಆ ಕಾಂಪ್ಲೆಕ್ಸ್ ಸಮಸ್ಯೆಯನ್ನು ಸಾಲ್ವ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಇಮ್ಮೆಚ್ಯೂರ್ಡ್ ಸ್ಟ್ಯಾಂಡ್ ತಗೊಂಡಿದೆ. ಅಲ್ಲಿ ಹುಲಿ ಸವಾರಿ ಮಾಡಿದೆ ಅವರಿಗೆ. ಹುಲಿ ಸವಾರಿ. ಎಸ್, ರವಿಕೃಷ್ಣ ರೆಡ್ಡಿ. ಇಲ್ಲ, ಇದು ತುಂಬ ದೊಡ್ಡ ತಂದಲ್ಲಿ ಮಾಡಬೇಕು. ಈಗಾಗಲೇ PDP ಅವರು, ಮುಫ್ತಿ ಅವರು ಸಹ ನರೇಂದ್ರ ಮೋದಿ ಅವರಿಂದ ನಮಗೆ ನಿಜಕ್ಕೂ ಕಾಶ್ಮೀರಕ್ಕೆ ಬಹಳ ದೊಡ್ಡ ಮಟ್ಟದ ಸಹಾಯ ಆಗ್ತಿದೆ ಅಂತಿದ್ದಾರೆ. ಇಲ್ಲೇನಾದರೂ ಪಕ್ಷ ರಾಜಕಾರಣ ಮಾಡೋದಕ್ಕೆ ಹೋದ್ರೆ ತುಂಬ ಕೆಟ್ಟದ್ದಿದೆ. ಆದರೆ ಜಮ್ಮು ಮತ್ತು ಕಾಶ್ಮೀರ ಇವತ್ತಲ್ಲ ನಾಳೆ ಸಪರೇಟ್ ಆಗೋದು ಒಂದು ರೀತಿಯಲ್ಲಿ, ಅಂದ್ರೆ ಬೇರೆ ರಾಜ್ಯಗಳಾಗೋದು ಒಳ್ಳೇದೇನೋ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಜಮ್ಮುನಲ್ಲಿ ಬಿಜೆಪಿ ಪವರ್ ಶೇರಿಂಗ್ಗೋಸ್ಕರ BJP ಮತ್ತು PDP ಒಪ್ಪಂದ ಮಾಡ್ಕೊಂಡಿದೆ ಅಷ್ಟೇ ಹೊರತು ಎರಡಕ್ಕೂ ಸಮೇತ ಕಾಶ್ಮೀರದ ಬಗ್ಗೆ ಬಹಳ ದೊಡ್ಡ ಜವಾಬ್ದಾರಿ ಮಾಡಿಲ್ಲ. ಯಾಕಂದ್ರೆ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ 5 ಸರಿ ಭೇಟಿ ಕೊಟ್ಟಿದ್ದಾರೆ. ಇದು ಕೊಯಲೇಷನ್ ಧರ್ಮ, ಆದ್ರೆ ಏನ್ ನಡೆದಿದೆ ಗೊತ್ತಿಲ್ಲ, ಊಹಾಪೋಹಗಳಷ್ಟೇ. ಬಟ್ ಆದ್ರೆ ಕಾಶ್ಮೀರ ಸಮಸ್ಯೆ ಬಗೆಹರಿಬೇಕು. ಇದು ಇವತ್ತಿನ ಸಮಸ್ಯೆ ಅಲ್ಲ, 70 ವರ್ಷದ ಸಮಸ್ಯೆ. ಬಗೆಹರಿಸ್ತೀವಿ. ಹೇಗೆ ಬಗೆಹರಿಸ್ತಾರೋ ಗೊತ್ತಿಲ್ಲ. ಆದರೆ ಕಾಶ್ಮೀರ ಇವತ್ತು ಸ್ಥಿತಿ ತುಂಬ ಉದ್ರಿಕ್ತ ಪೂರ್ಣ ಆಗಿದೆ. ಗೊತ್ತಿದೆ, ಕಳೆದ ಚುನಾವಣೆಯಲ್ಲಿ, ಉಪಚುನಾವಣೆಯಲ್ಲಿ 2% ಮತದಾನ ಆಗಿತ್ತು. ಇದೇ ಸ್ಥಿತಿ ಮುಂದುವರೆದ್ರೆ ಗೊತ್ತಿಲ್ಲ, ಭಗವಂತ ಶ್ರೀರಾಮಚಂದ್ರನು ಯಾರೋ ಏನೋ ಬಂದು ನಮ್ಮ ಸಹಾಯ ಮಾಡಬೇಕು. ಲೆಟ್ ಅಸ್ ವೇಟ್ ಫಾರ್ ದ್ಯಾಟ್. ಎನಿವೇ, ಇದಾಗಿತ್ತು ಈ ಹೊತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಹಾಜರಾಗ್ತೀರಿ. ಹೊಸ ವಿಚಾರಗಳು, ಹೊಸ ಅತಿಥಿಗಳು, ಚರ್ಚೆ, ಜಗಳ ಎಲ್ಲ ಇರುತ್ತೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ.